ಮಜಾ ಭಾರತ ನಗೋದಕ್ಕೂ ಬಿಂಕ ತೋರ್ಸೋ ಲೇಡೀಸು, ಹಲ್ ಸೆಟ್ ಹಾಕೊಂಡು ಮನ್ಸಾರ ನಗೋ ಸೀನಿಯರ್ ಸಿಟಿಸನ್ಸ್, ಬಿದು ಬಿದು ನಗೋ ಕ್ಯೂಟ್ ಕ್ಯೂಟ್ ಕಿಡ್ಸ್. ನಿಮ್ಮೆಲ್ಲರೂ ನಗ್ಸಕ್ ಬರ್ತಾ ಇದಾರೆ ನಮ್ಮ ಆರ್ಟಿಸ್ಟ್. ಇನ್ಯಾಕ್ ತಡ, ನಗುವಿನ ಆಟಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇದು ಕರ್ನಾಟಕದ ಕಾಮಿಡಿ ಚಂಡಮಾರುತ ಮಜಾ ಭಾರತ. ಈ ಮಜಾ ಭಾರತ ಅನ್ನೋ ರಥ ಸರಿಯಾದ ಹಾದಿಯಲ್ಲಿ ಸಾಗೋದಕ್ಕೆ ಮಾರ್ಗದರ್ಶನ ನೀಡ್ತಾ ಇರೋಂತ ನಮ್ಮ ಅತಿರಥ ಮಹಾರಥ ಸಾರಥಿ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್, ನಿಮ್ಗೂ ವೆಲ್ಕಮ್ ಟು ದಿ ಶೋ. ಸಾರಥ್ಯ ವಹಿಸ್ಕೊಂಡಿದ್ರ ಜೊತೆಗೆ ನಗ್ತಾನೆ ಈ ಜರ್ನಿಯನ್ನ ಇನ್ನಷ್ಟು ಕಲರ್ಫುಲ್ ಮಾಡ್ತಾ ಇರುವಂತ ಯಾರೇಳಿ ಶ್ರುತಿ ಮೇಡಮ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಯಾಕೋ ಏನಾಯ್ತು ಯಾಕೆ ಹಂಗೆಲ್ಲ ಮಾಡ್ತಾ ಇದ್ಯಾ? ನಿಶ್ಶಬ್ದ, ಶಬ್ದ ಮಾಡಬಾರ್ದು. ಏನೋ ಇದು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆನೆ ನೀನ್ ನಿಶ್ಶಬ್ದ ಅಂತಿಲ್ಲ, ಏನ್ ಪ್ರಾಬ್ಲಮ್ ನಿಂದ ಇವಾಗ? ನನ್ ಪ್ರಾಬ್ಲಮ್ ಏನು ಇಲ್ಲ. ನಾನು ಯಾಕೆ ನಿಶ್ಶಬ್ದ ಅಂದೆ ಅಂತಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಿಶ್ಶಬ್ದ 2 ಚಿತ್ರತಂಡ ಬರ್ತಾ ಇದೆ. ಸೊ ಲೆಟ್ಸ್ ವೆಲ್ಕಮ್ ಕನ್ನಡ ಚಿತ್ರರಂಗದ ಅದ್ಭುತ ಕಲಾವಿದ ನಮ್ಮೆಲ್ಲರ ಪ್ರೀತಿಯ ಅವಿನಾಶ್ ಸರ್ ಹಾಗೂ ಚಿತ್ರದ ನಾಯಕ ರೂಬೇಶ್ ಶೆಟ್ಟಿ ಆನ್ ಸ್ಟೇಜ್. ಅವಿನಾಶ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಈ ಸಿನಿಮಾದ ಹೆಸರೇ ನಿಶ್ಶಬ್ದ ಅಂತ ಇದೆ. ಆ ಸಿನಿಮಾದಲ್ಲಿ ನಿಮ್ದು ಏನ್ ಸರ್ ಕೆಲಸ? ಅಂದ್ರೆ ಯಾವ ತರದ್ ರೋಲ್ ಮಾಡ್ತಾ ಇದ್ದೀರಾ? ಮಾತು ಕಡಿಮೆ, ಆಕ್ಷನ್ ಜಾಸ್ತಿ. ಕೆಟ್ಟವನ್ ಪಾತ್ರ ಮಾಡ್ತಾ ಇದ್ದೀನಿ. ಓಕೆ, ಅಲ್ಲ ಆಕ್ಷನ್ ಜಾಸ್ತಿ ಅಂದ್ರೆ ಆಕ್ಚುಲಿ ನಾನು ಪೋಸ್ಟರ್ ನೋಡಿದೀನಿ, ಫುಲ್ಲು ವೈಟ್ ಕೂದಲು, ವೈಟ್ ಗಡ್ಡ, ಬಟ್ ನನ್ನ ಕಣ್ಣೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನ್ ಸರ್ ಅದು? ಅವನಿಗೆ ಒಬ್ಬ ಮಿಲಿಟರಿನಲ್ಲಿ ಅವನಿಗೆ ಕಣ್ಣು ಹೊಟ್ಟೋಗಿರುತ್ತೆ. ಅವನಿಗೊಂದು ಲಾಟ್ರಿಯಲ್ಲಿ ದುಡ್ಡು ಬಂದಿರುತ್ತೆ, ಅದು ಕದಿಯೋದು ತುಂಬಾ ಸುಲಭ. ಇವನ ಹತ್ರ ಏನು ಗೊತ್ತಾಗಲ್ಲ. ಇವನ್ ಮನೆಗೆ ಬಂದ್ರೆ ಹೆಂಗ್ ಹೊಡ್ಕೊಂಡು ಹೋಗ್ಬೋದು ಅಂತ ಬರ್ತಾರೆ. ಬಂದ್ಮೇಲೆ ಏನಾಗತ್ತೆ ಅನ್ನೋದೇ ಸಿನಿಮಾ ಕತೆ. ಚೂರು ಹೇಳಿದ್ರೆ ಕ್ಲೈಮ್ಯಾಕ್ಸ್ ಹೇಳ್ಬಿಡಿ ಸರ್. ಅಷ್ಟು ಹೇಳಿದ್ದೀರಾ. ಅವಿನಾಶ್ ಸರ್ ನೋಡೋದಕ್ಕೆ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಬಟ್ ರೂಪೇಶ್, ಯು ಟೆಲ್ ಮಿ, ನೀವೇನ್ ಪಾತ್ರ ಮಾಡ್ತಾ ಇರೋದು? ನಾನು ಆಕ್ಚುಲಿ ಹೀರೋ ಇದರಲ್ಲಿ, ಬಟ್ ಸಿನಿಮಾ ನೋಡಿದ್ರೆ ನನಗೆ ಕನ್ಫ್ಯೂಸ್ ಆಗುತ್ತೆ, ನಾನು ಹೀರೋನ ಇವ್ರು ಹೀರೋನ. ನಾನು ಒಬ್ಬ ಸ್ಟ್ಯಾಂಡರ್ಡ್ ಕಳ್ಳನ್ ಪಾತ್ರ ಮಾಡ್ತಾ ಇದ್ದೀನಿ ಆಕ್ಚುಲಿ. ಹೀರೋ ಕಳ್ಳ ಇಲ್ಲಿ. ಹೌದು. ಅವಿನಾಶ್ ಸರ್ ನಮ್ಮ ಚಲನಚಿತ್ರರಂಗದಲ್ಲಿ ಎಲ್ಲರಿಗೂ ಗೊತ್ತು, ತುಂಬಾ ಸೀರಿಯಸ್ ಆಗಿರೋ ಅಂತ ವ್ಯಕ್ತಿ ಅಂತ ಹೇಳಿ. ಬಟ್ ಇವತ್ತು ಮಜಾ ಭಾರತಕ್ಕೆ ಬಂದಿದ್ದೀರಾ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಾನು ಸೀರಿಯಸ್ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಯಾಕೆಂದ್ರೆ ನಾನು ಎಲ್ಲರೂ ನೋಡಿದ್ರೆ ಸಚ್ಕೆ ಸಿನಿಮಾದಲ್ಲಿ ಆಚೆ ಮಾತ್ರ. ನಾನು ಅಷ್ಟೊಂದು ಸೀರಿಯಸ್ ಅಲ್ಲ. ನಾನು ಅಲ್ಲಿಗೆ ತಳ್ಬೇಡಿ, ನನಗೂ ನಗೋದಕ್ಕೆಲ್ಲ ಬರುತ್ತೆ. ಖಂಡಿತವಾಗ್ಲೂ ಸರ್, ನೀವು ಜಾಸ್ತಿ ಮಜಾ ಮಾಡ್ಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ. ಹಾಗೆ ನಿಮ್ಮಿಂದ ಕೂಡ ನಾವು ಜಾಸ್ತಿ ತಮಾಷೆ, ಮಜಾಗಳು, ಈ ಆಕ್ಟಿವಿಟೀಸ್ ಎಲ್ಲದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಪ್ಯೂರ್ ಲೆದರ್ ಸೀಟ್ಸ್, ನನ್ನ ಬೆನ್ನಿನ ಚರ್ಮದಿಂದ ಹೊಲಿದಿರುವಂತ ಸೀಟ್ ಇದೆ, ದಯವಿಟ್ಟು ಆಸೀನರಾಗಬೇಕು ಅಂತ ಕೇಳ್ಕೊತೀನಿ ಪ್ಲೀಸ್ ಸರ್. ಥ್ಯಾಂಕ್ ಯು. ಚಿದಲ್, ಸತ್ತೋಗಿದ್ದ ಅಂತ ಅನ್ಕೊಂಡಿದ್ದಂತ ಮಗ ಇದ್ದಕ್ಕಿದ್ದಂತೆ ಮನೆಗೆ ವಾಪಸ್ ಬಂದ್ರೆ ಹೇಗಿರುತ್ತೆ ಹೇಳು? ಹೆಂಗಿರುತ್ತೆ ಅಂತ ಕೇಳ್ತಿದ್ಯಲ್ಲ, ಭಯ ಆಗ್ಬಿಡುತ್ತೆ. ಭೂತ ಗೀತ ಎದ್ದು ಬಂದಿದ್ಯಾ ಅಂತ. ಹೀಗೆ ನಾನೇ ನಿಮ್ ಮಗ ಅಂತ ಹೇಳ್ಕೊಂಡ್ ಬಂದವನ್ಗೆ ಏನಾಯ್ತು ಅಂತ ಹೇಳೋದಕ್ಕೆ ಬರ್ತಾರೆ ನಮ್ಮ ಚಿಲಪಾಟಿ. ಲೆಟ್ಸ್ ವೆಲ್ಕಮ್ ಚಿಲಪಾಟಿ ಆನ್ ಸ್ಟೇಜ್. ಬರೀ ಸಾಂಗಿಗೆ ಡ್ಯಾನ್ಸ್ ಮಾಡೋದೇ ಆಯ್ತು. ನನ್ನ ಯೋಗ್ಯತೆಗೆ ಒಂದ್ಸರಿನೂ ಅಧ್ಯಕ್ಷ ಆಗಿಲ್ಲ. ಈ ಸರಿ ಅಧ್ಯಕ್ಷ ಆಗ್ಲೇಬೇಕು. ಅಧ್ಯಕ್ಷ ಆದ್ರೆ ಏನ್ ಪ್ರಯೋಜನ ಅಂತೀರಾ? ರಾಜಕೀಯ ನಿಮ್ಗೆಲ್ಲ ಗೊತ್ತಲ್ಲ, ಕುಂತಲ್ಲೇ ಕಾಸು ಮಾಡ್ಬೋದು. ಹಲೋ ಶಿಷ್ಯ, ಹೇಳ್ ಗುರು, ಊಟ ತಗೋಬಾ ಅಂತ ಹೇಳಿದೆ ತಾನೆ, ಎಲ್ಲ ಹೋದೆ? ಗುರು, ಆ ತಳ್ಳ ಗಾಡಿಯನ್ನು ಸಾಲ ಕೇಳಿ ಸ್ನೇಹ ಕಳ್ಕೊಬೇಡಿ ಅನ್ಬಿಟ್ಟ. ಲೇ ನಾಯಿ, ನಿಂಗೆ ಅವನ ಜೊತೆ ಯಾಕೋ ಅಷ್ಟು ಸ್ನೇಹ? ಅವನ ಜೊತೆ ಯಾವ ಕಿತ್ತೋದೊಂದು ಸ್ನೇಹ ಮಾಡ್ತಾನೆ. ಅವ್ನ ಮಗಳ ಹೆಸರು ಸ್ನೇಹ ಅಂತ. ಅಣ್ಣ, ಈಗ ನೀನ್ ಎಲ್ಲಿದ್ಯಾ ಹೇಳು ಗುರು? ಪೂರ್ಣಚಂದ್ರ ನಿಲಯ ಅಂತ ನೋಡಿದ್ಯಲ್ಲ, ಆ ಮನೆ ಮುಂದೆ ಇದ್ದೀನಿ. ಅಯ್ಯೋ, ಅಲ್ಲೇನ್ ಮಾಡ್ತಾ ಇದ್ಯಾ ಗುರು? ಒಂದ್ ವಾರದಿಂದ ಅಲ್ಲೊಬ್ಬ ಸತ್ತೋಗ್ಬಿಟ್ಟ. ಬೇಗ ಅಲ್ಲಿಂದ ಹೊರಡು. ನಾಯಿ, ಜೀವನನೇ ಸಾಕಾಯ್ತು ಅಂತ ಸುಸೈಡ್ ಮಾಡ್ಕೊಂಡಿರೋನು ಮತ್ತೆ ಬರ್ತಾನೇನೋ? ಅಲ್ಲ ಕಣೋ, ನಂಗೆ ಹೊಟ್ಟೆ ತುಂಬಾ ಹಸಿತಾ ಇದೆ. ನೀನ್ ಎಲ್ಲಿದ್ಯೋ? ಇಲ್ಲಿ ಬೇರೆ ಕೋಳಿ ಸಾರು ಮಾಡ್ತಿದ್ದಾರೆ, ನಂಗೆ ತಡ್ಕೊಳಕ್ ಆಗ್ತಿಲ್ಲ.
ಅಯ್ಯೋ ಏನಣ್ಣ ನೀನು ಬಾಯಿ ಒಳಗ್ ಬಿದ್ದು ನೀರ್ ಬೇಕು ಅಂತ ಇದ್ಯಾ ಅಂದ್ರೆ ಅವ್ನ್ ಮನೆ ಮುಂದೆ ಹೋಗಿ ಅವ್ನ ಮಗ ಮೈ ಮೇಲೆ ಬಂದಿದ್ದಾನೆ ಅಂತ ಡವ್ ಮಾಡೋ ಚೆನ್ನಾಗಿ ತಿನ್ನಿಸ್ತಾರೆ ನಮ್ ಜನ ಸತ್ತಿರೋರ್ಗ್ ಭಯ ಪಡೋಷ್ಟು ಬದುಕಿರೋರ್ಗ್ ಭಯ ಪಡಲ್ಲ ಬರ್ಕೊಟ್ ಆಗುತ್ತೆ ಅಂತೀಯ ಡೌಟೇ ಬೇಡ ಅಣ್ಣ ಹಂಗೆ ಸಂಜೆಗೆ ಖರ್ಚಿಗೆ ಕಾಸಿಸ್ಕೊಂಡ್ ಬಂದ್ಬಿಡು ಇಡೋ ಫೋನು ಇಲ್ಲಿ ಹೊತ್ಕೊಳಕ್ಕೆ ಬಟ್ಟೆ ಇಲ್ಲ ಇನ್ ಹಾಸ್ಕೊಳಕ್ ಬೆಡ್ಶೀಟ್ ಕೇಳ್ತವನೆ ಇಡೋ ಫೋನು ಆದ್ರೂ ಐಡಿಯಾ ಚೆನ್ನಾಗಿದೆಯಲ್ಲ ಶ್ರುತಿ ಮೇಡಮ್ ಒಮ್ಮೆ ಟ್ರೈ ಮಾಡ್ಲಾ ಯಾರಿದ್ದೀರಾ ಮನೇಲಿ ನಾನ್ ಬಂದಿದ್ದೀನಿ ಯಾರೋ ನಾನು ಲೇ ನಿನ್ನೆ ಕಣ ಯಾರು ಅಂತ ಕೇಳಿದ್ದು ನಿನ್ ಮಗ ಕಣ ನಾಯಿ ಮಗನ ನೀನಾ ಒಳ್ಳೆ ಸತ್ತೋಗಿರೋ ಹೆಗಣ ಇದ್ದಂಗಿದ್ಯಾ ಅವನಾಗ್ಲೇ ಸತ್ತು 1 ವಾರ ಆಗ್ತಿದೆ ಮಗ ಅಂತೆ ಮಗ ಹೋಗ ಲೇ ನಾಯಿ ನನ್ನ ಮರ್ತೋಗಿದ್ದೀರ ಅಂತ ಗೊತ್ತು ಕಣೋ ಅದಕ್ಕೆ ಇವ್ನ ಮೈ ಮೇಲೆ ಬಂದಿರೋದು ನಾನ್ ಸತ್ತು 1 ವಾರ ಆಗಿಲ್ಲ ಆಗ್ಲೇ ಕೋಳಿ ಕುಯ್ದು ಬಾಡೂಟ ಮಾಡ್ತೀರೇನ್ರ ಅಪ್ಪಂಗೆ ಹೊಡಿತೀಯನೋ ಯಾವನಪ್ಪ ಅಂದ್ರೆ ನೀನು ವಿಶ್ವನ ಏಯ್ ನಾನ್ ತಂದಾಗಿರೋದನ್ನ ಹೊಟ್ಟೆ ಬಿರಿಯೋ ತನಕ ತಿಂದು ಒಂದು ಮೂಳೆ ನೆಸಿದಿರೋ ನೀನು ಒಂದು ಅಪ್ಪನ ನರಕದಲ್ಲಿ ನೀನ್ ನನ್ನ ಅಪ್ಪ ಅಂತ ಹೇಳಕ್ ನಂಗೆ ನಾಚಿಕೆ ಆಗುತ್ತೆ ಫು. ಮೊದ್ಲು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗೋ ಹೋಗು, ಬರ್ತೀನಿ ನನ್ ಶಿಷ್ಯನ್ಗೆ ತಲೆನೇ ಎಲ್ಲ ಅನ್ಕೊಂಡಿದ್ದೆ ಎಂತ ಐಡಿಯಾ ಕೊಟ್ಬಿಟ್ಟ ಇವನ ಹತ್ರ ಇರೋದ್ನೆಲ್ಲ ಬಾಚ್ಕೊಂಡು ಹೋಗ್ಬೇಕು ಲೇ ನಾನ್ ಸಾಯವಾಗ ಮನೆನ ಹೆಂಗ್ ಇಟ್ಕೊಂಡಿದ್ದೆ 1 ವಾರದಲ್ಲಿ ಕಿತ್ತೋಗಿರೋ ಕೊಂಪೆ ತರ ಮಾಡಾಕಿದ್ರಲ್ರು ಹೊಟ್ಟೆಗೆ ಏನೋ ತಿಂತೀರಾ ಹೊಟ್ಟೆಗೆ ಏನಿಲ್ಲ ಅಂತಾನೆ ಕಣಪ್ಪ ಮನೇಲಿರೋ ಫ್ರಿಜ್ ಮಾರ್ಬಿಟ್ಟು ಬಿರಿಯಾನಿ ಮಾಡಿಸ್ದೆ ಫ್ರಿಜ್ ಇಲ್ದಿರೇ ಇರ್ಬೋದು ಊಟ ಮಾಡದೆ ಇರಕ್ಕಾಗುತ್ತೇನಪ್ಪ ಇವತ್ತೇನ್ ಬರ್ತು ಬಾಯಿಗೆ ಹಾಕೊಂಡೆ ಇವತ್ತು ಮನೇಲಿರೋ ಸೋಫಾ ಸೆಟ್ ಮಾರ್ಬಿಟ್ಟು ಬರ್ತಾ ಕೋಳಿ ತಗೊಂಡ್ಬಂದಪ್ಪ ಸೋಫಾ ಸೆಟ್ ಇಲ್ದಿರ ಇರ್ಬೋದು ಊಟ ಮಾಡದೆ ಇರಕ್ಕಾಗುತ್ತೇನಪ್ಪ ನಾನ್ ಸತ್ತಿದ್ದೀನಿ ಅಂತ ಬೇಜಾರಲ್ಲಿ ಇದ್ರಿ ಅನ್ಕೊಂಡ್ರೆ ಇಲ್ಲಿ ವಿಜಯೋತ್ಸವನೇ ಮಾಡ್ತಿದ್ದೀರಲ್ರೋ ಅದು ಇದು ಅಂತ ಕೊಯ್ಬೇಡ ಮೊದ್ಲು ಊಟ ಹಾಕು ಸರಿ ಚೆನ್ನಾಗಿ ಕಲ್ಸ್ಕೊಂತೀನಪ್ಪ ಏನ್ ಇವಳು ಸಕ್ಕತ್ತಾಗಿದ್ದಾಳಲ್ಲ ಮಾವ ಯಾರ್ ಮಾವ ಇವ್ರು ಇವ್ರಿಗೆ ಯಾಕೆ ಅನ್ನ ಹಾಕ್ತಿದ್ದೀರಾ ಈ ಅಬ್ಬೆ ಪಾರಿಗೆ ಅಯ್ಯೋಯ್ಯೋ ಯಾರಪ್ಪ ನೀವು ಇವನು ನನ್ನ ಮಗ ನಿನ್ನ ಗಂಡ ವಿಶ್ವ ಕಣಮ್ಮ ನನ್ ಗಂಡನ ಅವನ್ ನೆಟ್ಟಗ್ ಮನೆಗೆ ಸರಿಯಾಗಿ ಬರ್ತಿರ್ಲಿಲ್ಲ ಇನ್ನು ಇವನ್ ಮೈ ಮೇಲೆ ಬರ್ತಾನ ಅಷ್ಟೇ ಅಲ್ದೆ ಹೋರಿ ಹಾಲು ಕೊಡುತ್ತೆ ಅಂದ್ರೆ ನಾನ್ ನಂಬೇಕಾ ಅದಲ್ದೆ ಇವನು ಕುಡ್ದು ಬಿಸಾಕಿರೋ ತೆಂಗಿನಕಾಯಿ ಬೊಂಡೆ ಇದಾಗಿದ್ದಾನೆ ಇವಳು ಯಾಕೋ ನಂಬ್ತಿಲ್ಲ ಓವರ್ ಡೌನ್ ಮಾಡ್ಬೇಕು ಹೌದು ಕಣಮ್ಮ ಇವನೇ ನಿನ್ ಗಂಡ ಏನಂದ್ರೆ ಒಂದೇ ಒಂದು ಮಾತನ್ನ ಹೇಳ್ಬೇಕಿತ್ತು ಅಂದ್ರೆ ಹೇಳ್ತಿದ್ರೆ ಹತ್ರ ಬಂದು ಅಯ್ಯ ನಾಯಿ ನನ್ನ ಮಗನೇ ಬಾರ ಇಲ್ಲಿ ಬಂದ್ ಸಾಯಿ ಏನೋ ಕಮ್ಮಿ ಮಾಡಿದ್ವೆ ನಾನು ನಿನ್ಗೆ ಒಳ್ಳೆ ಗೀನಿಗೆ ಹೇಳ್ದಂಗೆ ಹೇಳಿದ್ದೆ ಬೇಡ ಒಬ್ಳೇನೆ ಮದ್ವೆ ಆಗ್ ಸಾಕು ಇನ್ನೊಬ್ಳು ಸಹವಾಸ ಮಾಡ್ಬೇಡ ಅಂತ ಕೇಳಿದ್ಯೇನೋ ನನ್ನ ಮಾತು ಅಯ್ಯೋ ನಿನ್ನ ಅಷ್ಟೇ ಅಲ್ದೆ ಮದ್ವೆ ಆಗೋದಾದೆ ಅದು ನಿನ್ನ ಹಣೆ ಬರ ಅಂತ ಬಿಟ್ರೆ ಸಾಯೋ ಹಿಂದಿನ ದಿನ ಇಬ್ರು ಸಾಲ್ದೆ 3ನೇವಳ ಜೊತೆ ಓಡೋಗೋಷ್ಟು ಬರ್ಗೆಟ್ಟಿದ್ಯೇನೋ ನಾಯಿ ನಾಯಿ ಏನೋ ನನ್ನ ಮುಂದೆನೆ ದೆವ್ವನ ಬಿಸಿ ಬಿಸಿ ಕಜಾಯ ಕೊಟ್ರೆ ತಿಂತೇನೋ ಸಾಯಿ ನನ್ನ ಮಗನೇ ಅಷ್ಟೇ ಅಲ್ದೆ ಸಾಯೋ ಸತ್ಯ ಹೇಳ್ಬಿಟ್ಟು ಅದು ಸತ್ಯನೋ ಸಾಯಿ ಸಾಯಿ ಇಷ್ಟೆಲ್ಲ ಆದ್ಮೇಲೆ ನೀನ್ ಬದುಕಿರ್ಲೇಬಾರ್ದು ಕಣೋ ಇನ್ಯಾರಾದ್ರೂ ಬರೋಕ್ಕಿಂತ ಮುಂಚೆ ಎಸ್ಕೇಪ್ ಮಾವ ಯಾರಿವ್ರು ಇವ್ರ ಮೈ ಮೇಲೇನೆ ಕಣಮ್ಮ
ವಿಶ್ವ ಬಂದಿರೋದು. ಹೌದೇನ್ರಿ? ಇಲ್ಲ 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 ಹೌದೇನ್ರಿ? ಇಲ್ಲ ಇಲ್ಲ ಇವ್ರೆ ಕಣಮ್ಮ ನಿನ್ ಗಂಡ. ಅಯ್ಯೋ ಅಯ್ಯೋ. ರೀ ರೀ ನೀವ್ ಯಾವತ್ತಾದ್ರೂ ನನ್ನ ಹತ್ರ ಸತ್ಯ ಹೇಳಿದಿರೇನ್ರಿ? ನಾನು ನಿಮ್ಮನ್ನ ಎರಡನೇ ಹೆಂಡತಿನೇ ಆಗಿರ್ಬೋದು, ಆದ್ರೆ ನೀವು ನಮ್ಮ ಚೂರು ಪ್ರೀತಿನೇ ಇಟ್ಕೊಂಡಿಲ್ವಲ್ರಿ? ಅಪ್ಪ ಇವಳು ಅವಳ ತರ ಅಲ್ಲ, ಇವಳ ಹತ್ರನೇ ಬಾಚ್ಕೊಂಡು ಹೋಗೋಣ. ಇಲ್ಲ ಕಣೆ, ಬೇಜಾರ್ ಮಾಡ್ಕೋಬೇಡ, ನನ್ಗೆ ನಿನ್ ಮೇಲೆ ಜಾಸ್ತಿ ಪ್ರೀತಿ ಕಣೆ. ನಾನೇ ನಿನ್ ಗಂಡ ವಿಶ್ವ ಕಣೆ. ಅಯ್ಯ ನಿನ್ ಮುಖಕ್ಕಿಷ್ಟು ಬೆಂಕಿ ಹಾಕ. ಏನು ಅಂದೆ? ನನಗ್ ಮದ್ವೆ ಆಗ್ಲಿಲ್ಲ, ನಾನು ಬ್ಯಾಚುಲರು ಅಂತ ಹೇಳ್ಕೊಂಡು ಈ ಮನೆ ಸತ್ಯ ಮಾಡ್ಕೊಂಡಲ್ಲ. ನನಗೋಸ್ಕರ ಏನೋ ಮಾಡ್ದೆ ನೀನು ನಾಯಿ. ಲೇ ನನ್ ಸೌತಿ ಖರ್ಚು ಮಾಡ್ದಷ್ಟು ನನಗ್ ಖರ್ಚು ಮಾಡಿಲ್ವಲ್ಲ ನೀನು? ಎಲ್ಲ ಬಿದ್ದು ಕಾಲ್ ಮುಡ್ಕೊಂಡಾಗ ನಾವು ಅಂತ ಹೇಳ್ತಾ ಇದ್ದಲ್ಲ, ಅವಾಗ ಇರೋ ಬರೋ ದುಡ್ಡನ್ನೆಲ್ಲ ಖರ್ಚು ಮಾಡಿ ನಿನ್ ಕಾಲ್ ಸರಿ ಮಾಡಿದ್ರೆ ಕಾಲ್ ನೆಟ್ಟಿಗಾದ್ಮೇಲೆ ಇನ್ನೊಬ್ಳ ಜೊತೆ ಓಡಾಕ್ತಿಯಾನೋ ಹಾಕ್ತಾರಕ್ಕಿ. ನೀನ್ ಯಾವ ಸೀಮೆ ದೆವ್ವನೋ? ತಂಗಿ ಅಕ್ಕ, ತಂಗಿ ಅಕ್ಕ, ತಂಗಿ ಓವರ್ ಡೌನ್ ಮಾಡ್ಬೇಡ, ಮುಂದಿನ ಡೈಲಾಗ್ ಹೇಳಕ್ಕ. ಓಕೆ ಸಾರಿ. ಹಿಟ್ಟಪ್ಪ ನನ್ನ ಮಗನ್ ಯೋಗ್ಯತೆ ಗೊತ್ತಿದ್ರು ನಿನ್ನನ್ನು ಬೈಕೊಂಡೆಮ್ಮ. ನಿನ್ ಮೇಲೆ ಅನ್ನ ತಂದು ಹಾಕ್ತೇನೆ ಅಂತ ನಿನ್ ಬಗ್ಗೆ ಹೊಟ್ಟೆ ಉರಿ ಪಡ್ಕೋತಿದ್ನಮ್ಮ. ನಾನು ಅಷ್ಟೇ ಅಕ್ಕ, ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ನಕ್ಕ. ಈ ನನ್ನ ಮಗ ಯುಗಾದಿ ದಿನ ಸೀರೆ ತಂದ್ಕೊಡ್ತೇ ಇದ್ದಾಗ ಎದೆ ಮಾಡ್ಕೊಂಡು ನಾಯಿ ಕತ್ತೆ ಹುಚ್ಚಿ ಅಂತೆಲ್ಲ ಬೈತಾ ಇದ್ದೆ ತಂಗಿ. ಅಷ್ಟೇ ಅಲ್ಲಮ್ಮ, ಈ ಡಬ್ಬ ನನ್ ಮಗನ್ ಹಣೆ ಬರ ಗೊತ್ತಿದ್ರು ನಿನ್ನ ಕತ್ತೆ ಹುಚ್ಚಿ ಅಂತೆಲ್ಲ ಬೈಕೋತಿದ್ನಮ್ಮ. ಸಾರಿಮ್ಮ ನನ್ ಮುತ್ತು ತಂಗಿ ನೀನು. ಪಾಕಿಸ್ತಾನ ಇಂಡಿಯಾ ಒಟ್ಟಾದ್ರೆ ಇವತ್ ನಾನೇಲಿ ಬಾಲಿಕ ವಕ್ರ. ಇನ್ನೇನಾದ್ರೂ ಆಗೋಕ್ಕಿಂತ ಮುಂಚೆ ಎಸ್ಕೇಪ್. ಎಲ್ಲಕ್ಕ ಓಡೋಗ್ತಿದ್ಯಾ ನಾಯಿ ನನ್ನ ಮಗನೇ? ಚಿಂದಂತ ಹುಡುಗಿ ನನ್ ತಂಗಿ ಬಾಳ ಚಿಂದಿ ಚಿತ್ಲಾನ ಮಾಡಾಕ್ಬಿಟ್ಯಲ್ಲೋ. ಲೇ ಅಷ್ಟೇ ಯಾಕೋ, ಬಂಗಾರದಂತ ಹಿಂಟಿರ್ಬೇಕಾದ್ರೆ ಇನ್ನೊಬ್ಳನ್ ಮದ್ದಾಕ್ತಿಯನಲ್ಲೇ? ನೀನಿನ್ ಯಾವ ಚಂದಲ್ಲೋ ಎರಡೆರಡು ಮದ್ವೆ ಆಗೋ ಕನ್ಸನ್ನ ಮಾಡಬಾರ್ದು. ಯಾಕೆ ಯಜಮಾನ್ರೆ ಯಾರು ಕಳ್ಳನಾ? ಅಲ್ಲ, ಇವ್ರ ಮೈ ಮೇಲೇನೆ ಕಣಪ್ಪ ನಮ್ ವಿಶ್ವ ಬಂದಿರೋದು. ಅಲ್ಲ ಪ್ಲೀಸ್ ಅಣ್ಣ, ನೀನಾದ್ರೂ ನನ್ನ ಉಳ್ಸಣ್ಣ. ಅಯ್ಯಕ್ಕ ನನ್ನ ಮಗನೇ, ಸಾಯಕ್ಕೂ 3 ದಿನ ಮುಂಚೆ ನಾನು 10 ಸಾವಿರ ಇಸ್ಕೊಂಡಿದ್ದಲ್ಲ. ಇನ್ನು ಏನ್ರಿ ನೋಡ್ತಿದ್ದೀರಾ? ಆಕ್ರೆ ಟಮ್ಟೆ ಸೌಂಡ್. ಅಯ್ಯಲೇ ಸಾಯ್ ಒಂದ ಊಟಕ್ಕೋಸ್ಕರ ಈ ನಾಯಿ ಪಾಡ್ ನನ್ಗೆ ಬೇಕಿತ್ತ. ಲೋ ವಿಶ್ವ ಯಾರ್ದು ಮೈ ಮೇಲೆ ಬಂದಿದಂತ ಕಂಡ್ರು, ಬರ್ರೋ ಮನೇಲಿದ್ದಾನಂತೆ. ಅಮ್ಮ ದೇವ್ರೆ, ಅಲ್ಲ ಕಣ, ಸುಮ್ಮನೆ ಊಟ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಇವೆಲ್ಲ ಬೇಕಾಗಿತ್ತು. ಆಡಬಾರ್ದು ಆಟ ಆಡಿದ್ರೆ ಇವೆಲ್ಲ ಬೇಕು, ಇವೆಲ್ಲ ಆಗೇ ಆಗತ್ತೆ. ಓಕೆ ಜಜಸ್, ಹೇಗೆ ಅನ್ನಿಸ್ತು ಮಕ್ಕಳ? ಕಂಗ್ರ್ಯಾಚುಲೇಷನ್, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಇದೇನು ಅಂದ್ರೆ ಸತ್ ಮೇಲೂ ಕೂಡ ಸೌತಿಯರ ಮಧ್ಯೆ ಬರಬಾರ್ದು ಅನ್ನೋದಕ್ಕೆ ಸ್ಕಿಟ್ ತೋರಿಸ್ಕೊಡ್ತಾ ಇದೆ.
ನಾನು ಅನ್ಕಂಡೆ ಇವನು ಯತಿನ್ ಬಂದಾಗ ಆ 3ನೇವಳ ಕ್ಯಾರೆಕ್ಟರ್ ಏನೋ ತರ್ತಾನೇನೋ ಅಂತ. ಸದ್ಯ ಅದು ಮಿಸ್ ಆಯ್ತದು. 3ನೇವಳ ಜೊತೆ ಓಡೋದಲ್ವಾ ಕತೆ ಪ್ರಕಾರ. ಹೌದು. ಅವನು ಹೆಂಡ್ತಿನೋ ತಂಗಿನೋ ಏನೋ ಆಗಿರ್ತಾಳೆ ಅನ್ಕೊಂಡೆ, ಸದ್ಯ ಅದೊಂದು ಮಿಸ್ ಆಯ್ತು. ಬಟ್ ಒಂದು ಸಣ್ಣ ವಿಷಯನ ತುಂಬಾ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ರಿ ಎಲ್ಲರೂ ಕೂಡ. ಮಕ್ಕಳ ಸೂಪರ್ ಮಕ್ಕಳ, ನಿಮ್ಮ ಎನರ್ಜಿಗೆ ಹ್ಯಾಟ್ಸ್ ಅಪ್. ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್. ಮಜಾ ಭಾರತದ ವೇದಿಕೆಯಲ್ಲಿ ಹುಡುಗನ್ನ ಹುಡುಗಿಯಾಗಿ ನೋಡಕ್ ನಾವು ಇಷ್ಟಪಡೋದು ರಾಘವೇಂದ್ರನ್ನ. ಅದು ಬಿಟ್ರೆ ಒಬ್ಬ ಹುಡುಗಿ ಹುಡುಗನ ಕ್ಯಾರೆಕ್ಟರ್ನ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ತೋರಿಸಿದ ಪೂರ್ವಿ. ಅಪ್ಪ ಈ ಕಡೆಯಿಂದ ಬಂದ್ರಪ್ಪ, ಅವಳು ಸೃಷ್ಟಿ ಬಹುಶಃ ಭಗವಂತನ ಅತ್ಯಂತ ಅದ್ಭುತ ಸೃಷ್ಟಿ. ನೀನು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ನೀನು ಮತ್ತು ಆರಾಧನಾ ಚಿಂದಿ ಉಡಾಯಿಸ್ಬಿಟ್ರಿ ನೀವಿಬ್ರು ಇವತ್ತು. ಸೂಪರ್ವಾಗಿ ಆ್ಯಕ್ಟ್ ಮಾಡಿದ್ರಿ. 3 ಜನ ಮಕ್ಕಳು ಸೂಪರ್ವಾಗಿ ಆ್ಯಕ್ಟ್ ಮಾಡಿದ್ರಿ. ಅವಿನಾಶ್ ಸರ್ ಹೇಗೆ ಅನಿಸ್ತು? ಅದ್ಭುತ. ಆಕ್ಚುಲಿ ನಾ ಇಲ್ಲಿ ಕೂರ್ಲೇಬಾರ್ದು, ಅಲ್ಲಿ ಕೂರ್ಬೇಕು ನಾನು ಹೋಗಿ. ನನಗೆ ನಾಚಿಕೆ ಆಗ್ತಾ ಇದೆ. ಅಮೇಝಿಂಗ್. ಎಲ್ಲರೂ ಅಷ್ಟೇ. ಇಟ್ಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್. ಹ್ಯಾಟ್ಸ್ ಆಫ್ ಟು ಯು. ಹ್ಯಾಟ್ಸ್ ಆಫ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ರೂಪೇಶ್ ಅವರೇ, ನಿಮಗೆ ಹೇಗೆ ಅನಿಸ್ತು? ಎಲ್ಲರೂ ಸಕ್ಕದಾಗಿ ಮಾಡಿದ್ರೆ, ನಾನು ಪರ್ಸ್ನಲ್ ಆಗಿ ಹೇಳಬೇಕು ಅಂದರೆ ಸೃಷ್ಟಿಯವ್ರ ಫ್ಯಾನ್ ನಾನು. ಮನೆಯಲ್ಲಂತೂ ನಾನು ಯಾವತ್ತೂ ನೋಡ್ತೀನಿ ಅವ್ರ ಶೋ. ಬಟ್ ಅವ್ರನ್ನ ನೋಡಿದಾಗ ನಾವೆಲ್ಲ ಲೆಕ್ಕಕ್ಕೆ ಇಲ್ಲ. ಆ್ಯಕ್ಚುಲಿ ಸೂಪರ್ ಆಗಿತ್ತು. ಸೊ ಇಂಥ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಇನ್ನೂ ಕೊಡ್ತಾ ಇರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಆದಷ್ಟು ಬೇಗ ಸಿನಿಮಾದಲ್ಲೆಲ್ಲ ಮಿಂಚೋ ಥರ ಆಗಲಿ ಅಂತ ಆಶಿಸ್ತೀನಿ. ಸೂಪರ್. ಥ್ಯಾಂಕ್ ಯು ರೂಪೇಶ್. ಬಟ್ ಅವಿನಾಶ್ ಸರ್, ನಿಮಗೆ ನನ್ನ ಒಂದು ಪ್ರಶ್ನೆ. ಈ ದೆವ್ವಭೂತ ಅಂದಿದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ಒಂದು, ಈ ಮನೇಲಿ ಸಮಸ್ಯೆ ಇದೆ. ಸೊ ನೀವು ಅದಕ್ಕೆ ಫೇಮಸ್ ಆಗ್ಬಿಟ್ಟಿದ್ರಿ. ಬಟ್ ನೀವು ನಿಜವಾಗ್ಲೂ ಎಲ್ಲ ಹೋದಾಗ ನಿಮ್ಗೆ ಯಾವ್ದನ್ನ ಫೋನ್ ಕಾಲ್ ಬಂದಿದೆ ಸರ್, ಸರ್ ಆಮೇಲೆ ದೆವ್ವ ಇದೆ ಬಿಡಿಸಿ ಅಂತ? ಈ ಆಪ್ತ ರಕ್ಷಕ ಆದ್ಮೇಲೆ, ಆಪ್ತ ಮಿತ್ರ ಆದಾಗ ಸೌಂದರ್ಯ ಅವ್ರು ಹೋಗ್ಬಿಟ್ರು. ಆಪ್ತ ರಕ್ಷಕ ಆದ ಮೇಲೆ ವಿಷ್ಣು ಅವರು ತೀರ್ಕೊಂಡ್ಮೇಲೆ ನನಗೆ ಸುಮಾರು ಫೋನ್ ಕಾಲ್ಗಳು ಬಂತು. ಸರ್ ಸೌಂದರ್ಯ ಹೋದ್ರು, ವಿಷ್ಣುವರ್ಧನ್ ಸರ್ ಹೋದ್ರು, ನೆಕ್ಸ್ಟ್ ನೀವೇ ಲಿಸ್ಟಲ್ಲಿ. ನಿಜವಾಗ್ಲು ಪಾಪ. ನಿಜವಾಗ್ಲೂನಾ ಸರ್? ನೀವು ಹೋಮ ಮಾಡಿಸ್ಬೇಕು. 4 ಲಕ್ಷ ರೂಪಾಯಿ ಆಗತ್ತೆ, 5 ಲಕ್ಷ ರೂಪಾಯಿ ಆಗತ್ತೆ. ಅವಾಗೇನೋ ಗ್ರಹಣ ಬೇರೆ ಬರ್ತಾ ಇದೆ ಸರ್. ಅವತ್ತು ನೀವು ಗ್ಯಾರಂಟಿ ಅಷ್ಟೇ ನಿಮ್ ಕತೆ. ಮನೆಯಿಂದ ಆಚೆ ತಲೆ ಹಾಕಿದ್ರೆ ನೀವು ಬದುಕಲ್ಲ ಸರ್. ಅದಕ್ಕೆಲ್ಲ ಒಂದು ಇದ್ ಮಾಡ್ಬೇಕು. ಏನ್ ಹೇಳ್ತಾರ ಸರ್ ಅದಕ್ಕೆ? ಹೋಮ ಹವನ ಎಲ್ಲ ಮಾಡಿ 4 ಲಕ್ಷ ಖರ್ಚಾಗತ್ತೆ ಅಂದ್ರು. ನಾನು ಹೋದ್ರು ಪರವಾಗಿಲ್ಲ, 4 ಲಕ್ಷ ರೂಪಾಯಿ ಮಾತ್ರ ಕೊಡಲ್ಲ ನಾನು. ಇಡೀ ದಿನ ಹೊರಗಡೆನೆ ಇದ್ದೆ, ಏನೂ ಆಗ್ಲಿಲ್ಲ. ನನಗೆ ದೆವ್ವ ಭೂತ ಯಾವ್ದು ನಂಬಿಕೆ ಇಲ್ಲ. ಸೂಪರ್ ಸರ್, ತುಂಬಾ ಒಳ್ಳೆ ಮೆಸೇಜ್ ಕೊಟ್ರಿ ನೀವು. ಚಿಲ್ಲರ್ ಪಾರ್ಟಿ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಒಳ್ಳೊಳ್ಳೆ ಸ್ಕಿಟ್ಗಳೊಂದಿಗೆ ಬರ್ತಾನೆ ಇರಿ, ನಮ್ಮೆಲ್ಲರೂ ರಂಜಿಸ್ತಾ ಇರಿ ಅಂತ ಹೇಳ್ತಾ ಬೀಳ್ಕೊಡ್ತಾರೆ. ಥ್ಯಾಂಕ್ ಯು. ನಿರಂಜನ್, ತಂದೆ ಮಕ್ಳಿಗೆ ಬುದ್ಧಿ ಕಲಿಸ್ತಾರೆ, ಆದ್ರೆ ಮಕ್ಕಳೇ ತಂದೆಗೆ ಬುದ್ಧಿ ಕಲಿಸಿರೋದು ನೋಡಿದ್ಯಾ? ಏನ ಮಕ್ಕಳೇ ತಂದೆಗೆ ಬುದ್ಧಿ ಕಲ್ಸ್ಯಾರ? ಯಾರಮ್ಮ ಅದು? ಮಕ್ಕಳಿಂದ ಬುದ್ಧಿ ಕಲ್ತಿರಂತ ಆದರ್ಶ ತಂದೆ ಆ ಕಿಲಾಡಿ ಅಪ್ಪ ಮತ್ತೆ ಮಕ್ಳ ಕಥೆನ ಹೇಳಕ್ ಬರ್ತಾ ಇದಾರೆ ನಮ್ಮ ಪಂಚ್ ಪಂಟರ್ಸ್. ಲೆಟ್ಸ್ ವೆಲ್ಕಮ್ ಪಂಚ್ ಪಂಟರ್ಸ್ ಆನ್ ಸ್ಟೇಜ್. ಮಕ್ಕಳ್ರಿ ಆಟ ಆಡ್ಕರ್. ಕೊಲಲೆ ಪಾಂಡು ಕುಮಾರಂ ಕುಲದಾಂ ಬಿಟ್ಟೋಡೆ ಕುಲದಾಂ ಬಿಟ್ಟೋಡೆ. ನಮ್ಮ ಅಪ್ಪ ಏನ್ ಮಾಡ್ತಾನ ಒಳಗಡೆ? ಏನೋ ಮಾಡ್ಕತ್ತವ್ರ ಗಂಡ ಹೆಂಡತಿ ಸುಮ್ನಿರಪ್ಪ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ಧತೆ. ಉತ್ತಿಷ್ಟ ನರಸೋ ಉತ್ತಿಷ್ಟ ಉತ್ತಿಷ್ಟೋ ಉತ್ತಿಷ್ಟ. ಇಲ್ಲ ಹೊರಕ್ ಬಾರೆ. ನನ್ನ ಮನೆ ದೇವ್ರು, ನನ್ನ ಮನೆ ದೀಪ. 7 ಜನ್ಮದಲ್ಲೂ ನೀನೇ ನನಗೆ ಹೆಂಡತಿಯಾಗಿ ಹುಟ್ಟಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ತಗೋ ಚಾ ಕುಡಿ. ನಮ್ಮ ಮನೇಲಿ ಶುರು ಆಯ್ತು. ಬೆಳಗಾಯ್ತಾ? ಏಯ್ ಮಂಗ್ಯನ್ ಮಗ್ನ, ಹೊಟ್ಗೆಡ್ಲೆ ತಿಂತಿ ಚಾ ಅಂತಾರೆ ನಿತ್ಕ ಒಳ್ಳೆ ಕತ್ತಿ ಹುಚ್ಚ ಆದಂಗ ಆಯ್ತಲ್ಲ ನಿಮ್ಮ ಅಮ್ಮ. ಇಂತ ಕಲ್ಗಸ್ ಕಾಫಿ ಕುಡಿಯಕ ನನ್ನೇನು ಮುಸ್ರಿ ಕುಡಿಯೋ ಹೆಮ್ಮಿ ಮಾಡ್ಕೊಂಡಿ. ಆಯ್ತು ಅಯ್ಯ, ನಿನ್ ಹಣ ಹಸ್ಲಿ, ನಿನ್ ಹಣ ಗೆಂಟಿ ಹಸ್ಲಿ, ನಿನ್ ಬಿಕ್ಕಿ ಬ್ಯಾಗ್ ಕಂಬಳ ಹಾಕ್ಲಿ. ಕಿವ್ಯಾಗ ರಕ್ತ ಬಂತು. ಮಕ್ಳ ಕಾಲೇಜಿಗೆ ಹೊತ್ತಾಗಿಲ್ಲ? ಆಗಿಲ್ಲ ಹೊತ್ತಾಗಿಲ್ಲ ಆಗಿಲ್ಲ ಆಗೈತಿ ಆಗಿಲ್ಲ ಆಗೈತಿ ಆಗೈತಿ ಆಗಿಲ್ಲ. ನಾಟಕ ಮಾಡಕತ್ತೀರ
ಹೇಳ್ಕೊತೀರಿ ತಡಿ 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 ನಿನ್ನ ಕಾಲಿಗೆ ಬೀಳ್ತೀನಿ. ಮಕ್ಕಳು ದೇವ್ರದ್ದಂಗ ಅವಕ್ಕೆ ಯಾಕೆ ಹೊಡಿತಿ? ಹೋಗ್ತೀನಿ ಬಿಡ. ಮಕ್ಕಳ್ರಿ ಎದ್ದೇಳ್ರಪ್ಪ, ಶಾಲಿಗೆ ಹೊತ್ತಾಗ್ಲಿಲ್ಲ, ಜಳಕ ಮಾಡಿ ಶಾಲಿಗೆ ಹೋಗೋದು ಕಲಿಬೇಕು. ನಿಮ್ಗೆ ನಿನ್ನ ಚಾಕ್ಲೇಟ್ ತಂದಿದ್ದೆ. ಇದ್ಯಾಕ್ರ ಚಾಕ್ಲೇಟ್ ಕಂಡ್ರೆ ಎಲ್ಲಾ ಮಕ್ಕಳು ಪ್ರೀತಿಯಿಂದ ಓಡೋಕ್ ತಿಂತವೆ, ನಾಯಿ ಕಂಡು ಇದ್ರ ತರ ಓಡ್ ಬರ್ತಾ ಇದ್ರಲ್ರಿ, ಏನಾಯ್ತು? ಬೇಡ ಅಂಕಲ್ ಚಾಕ್ಲೇಟು. ಹೋಗ್ರ ಇಸ್ಕೊಂಡ್ ತಿನ್ರು. ಮಕ್ಕಳ್ರಿ ಬರ್ರಿ, ನಿಮಗಲ್ದ ಇನ್ ಯಾರಿಗೆ ಚಾಕ್ಲೇಟ್ ಕೊಡ್ಲಿ ನಾನು? ತಗೊಳ್ರಿ ತಿನ್ರಿ. ತಗೊಂಡು ತಿನ್ನಪ್ಪ ರಾಜ, ತಿನ್ರಪ್ಪ, ತಿನ್ರ. ಮುಂದಿನ ಜನ್ಮ ಅಂತ ಇದ್ರ ಈಕಿನ ನನಗೆ ಹೆಂಡತಿಯಾಗಿ ಹುಟ್ಲಿ, ಇವ ನನಗೆ ಮಕ್ಕಳಾಗಿ ಹುಟ್ಲಿ. ಲೀಲಾ, ಮಕ್ಳಿಗೆ ಸಾಲಿ ಹೊತ್ತಾತು, ಏನಾದ್ರೂ ಉಣಿಸ್ ಕಳ್ಸು, ನಾನು ಹೊರ ಉಣ್ಕಂತೀನಿ. ಬುಕ್ ಕೊಡ ತಗೋಳ ಓದಣ. ಬೇಡ. ಸೊನಿಲಿಯನ್ ಬುಕ್ಕು ಕಣೋ. ಏನ್ ಓದಕತ್ತೀರಿ? ಸಂಸ್ಕೃತದ ಬುಕ್ಕು ಕಣ. ಅಲ್ಲ ಕಣ, ಸನಿಲಿಯನ. ಅಯ್ಯ ನಿಮ್ಮ ಓದ್ಕೋತೀರಿ? ಓದಣ. ಬೇಡ ಕಣ, ಪಿಕ್ಚರ್ ನೋಡೋಣ. ಓದಣ. ಪಿಕ್ಚರ್ ನೋಡೋಣ. ಪಿಕ್ಚರ್ ನೋಡೋಣ. ಬೇಡ, ಓದೋಣ. ಕಾಕಲ್ ಕೊಟ್ಟು ಕಾಕ ಕಿಳಿ ಕಾಕ ಗುಣಿಸು ಕಾಕ ಕುಡ್ಸುಂದ್ರ ಕಾಕಿ. ಡಾರ್ಲಿಂಗ್, ಡಿಚಕ ಡಾರ್ಲಿಂಗ್, ಡಾರ್ಲಿಂಗ್. ಎಂಡ ಮುಟ್ಟಗಳೆಲ್ಲ ನಂಗೆ ಏನೋ ಖುಷಿ ಆಗ್ತೈತೆ, ಹುಡುಕನ್ ಮಾತಂದ್ರಂಗೆ ಅಲ್ಲನೇಗ ಉಪ್ ಬರ್ತೈತೆ, ರಬ್ಬರ್ ಚಣ್ಣಂಗ್ ಅಲ್ಲಿಂದಿಲ್ಲಿಗೆ ಎಂಡ ಉಳ್ಳಾಡ್ತಿದ್ದು, ಕೊನೆಯಾಗ ಶಾಂತಿ ಕಂಡ್ಕೊಂತೈತೆ, ಕುಡ್ಕನ್ ಹೊಟ್ಯಾಗ ಬಿದ್ದು 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 ಬಿದ್ದು. ಈ ಸದಾಶಿವ ಕುಡಿತಾನೆ, ಕುಡಿದುಂಡು ಭಂಡರಂಗೆ ಸಿಕ್ಕಾಪಟ್ಟೆ ಸಾಲ ಮಾಡಿ ಸಾಲಗಾರರು ಮನೆಯ ಬಾಗಿಲೆ ಮುಂದೆ ಬಂದು ಶ್ವಾನದಂತೆ ಬೊಗಳುತ್ತಿರುವಾಗ ಶೇಂಗಾ ಬಾಬಾನಂತೆ ಆಶೀರ್ವಾದ ಮಾಡುತ್ತಾನೆ. ಇದು ನನ್ನ ಜನ್ಮ ಸಿದ್ಧ ಹಕ್ಕು. ಲೀಲಾ, ಸೆಕೆಂಡ್ ಇನ್ನಿಂಗ್ ಶುರು ಆಯ್ತು. ಲೇ ಲಾಲಾ ಲೀಲಿಲು, ನಿಮ್ಮವನ ಶಗಣನ್ ಹುಳ, ಹೊರಕ್ ಬಾ. ಲೇ ಯಾವನ್ಲೇ ಅವ ಬಾಡ್ಕೋ, ನಾನು ಹೆಸರು ಕರಿಯವ. ಅದ ಬಾರ್ಕೋ. ಗಂಡಗ ಮರ್ಯಾದಿಲ್ದಂಗ ಮಾತಾಡ್ತಿ. ಇಲ್ಲಿ ಬಾ, ಬಾಯ್ ಬಾ. ಇದು ಎಟ್ಟು, ಎರಡು, ಇದು ಎಟ್ಟು, ಒಂದು, ಎರಡು ಕೂಡ್ಸಿದ್ರ ಎರಡು ಕೂಡ್ಸಿದ್ರ ನಾಲ್ಕು. ಅರೆ ಎರಡು ಒಂದು ಸೇರಿದ್ರೆ ಮೂರಲ್ವೇನ್ರಿ? ಏ, ಅದು ಶಾಲೆಯಾಗಿನ ಮಾಸ್ತರ್ ಹೇಳ್ಕೊಡೋದು, ಇಲ್ಲಿ ಸದಾಶಿವ ಹೇಳ್ಕೊಡೋದು. ಬಾ ಇಲ್ಲಿ, ಬಾ ಇಲ್ಲಿ. ಗಂಡಂಗ ಮೂರನ್ನಷ್ಟು ಧೈರ್ಯ ಬಂದು ಬಿಡ್ತೀನಿ ನಿನಗ. ಇಲ್ಲಿ ನೋಡಿಲ್ಲಿ, ಗಂಡ ಅಂದ್ರ ಜಾತ್ರೆಗೆ ಬರೋ ಆಟ್ಕಿ ಸಾಮಾನು ಮಾಡ್ಕೊಂಡಿ, ಹಂಗಂದ್ರ ತಿರುಗ್ಸೋಕ. ನೋಡ್ಲಿ, ಹೆಚ್ಚಿಗೆ ಮಾತಾಡಿದಿ ಗೊತ್ತಾ, ಹಿಸುಕ್ತೀನಿ. ಏನ್ ಮಾಡ್ತೀನಿ? ನಿಮ್ಮ ಅವ್ನ ಗಂಟ್ಲ ಬಿಡು, ಬಾ ಇಲ್ಲಿ, ಬಾ ಇಲ್ಲಿ, ಬಾ. ತಗ, ಇದು ಪಿಸ್ಸು ಪ್ರೆಸ್ಸು. ಮಾರ್ಕೆಟ್ನಾಗ ರಾಚೋಟ್ಯಾಗ ಕೊಟ್ಟಾನ, ಚಂದಾಗ ಸ್ಲೈಸ್ ಮಾಡ್ಕೊಂಡು ಉಪ್ಪು ಖಾರ ಹಾಕೊಂಡು ತಗೊಂಡು ಬಾ. ಇದನ್ನ ಸ್ಲೈಸ್ ಮಾಡಕ್ ಆಗೋದಿಲ್ಲ. ಯಾಕಾಗುದಿಲ್ಲ ಅಂತೀರ? ಪಕೋಡ ಮಾಡ್ಬೋದ್ರಿ. ಅಲ್ಲ ಮಗಳ, ಪಿಸ್ಸು ತಗೊಂಡು ಪಕೋಡ ಮಾಡ್ತಿ? ನಿಮ್ ಕಣ್ಣಾಗ ಏನ್ ಇಟ್ಕೊಂಡಿರಿ? ಇದು ಫಿಶ್ ಅಲ್ಲ, ಪಡವಲ್ಕಾಯಿ. ನೀನ್ ಬಾಯಾಗ ಏನ್ ಇಟ್ಕೊಂಡಿದ್ದಿ? ಪಡವಲಕಾಯಿ ಅಂತ ಗೊತ್ತಿದ್ರು ಪಿಸ್ ಹುಟ್ಟಿಗಳ ನಿನಗೇನಾಗಿತ್ತು? ನಿನಗೇನಾಗಿತ್ತು ಅಂತೀರ? ನಿನ್ ಮೈಯಾಗೇನ್ ದೇವ್ ಬಂದೈತಾನೆ, ಯಾಕೋ ಹಿಂಗ್ ಆಡ್ತೀಯ? ಕಟ್ಕೊಂಡು ಹೆಂಡ್ತಿಗೆ ಹಾಕ್ಬಿಡ್ತೀಯಾ? ಗ್ವಾಡೆ ಹೊಡ್ಕೊಂಡ್ರೆ ನಾನೇನ್ ಬಿಡ್ತೀನಂತ ಮಾಡಿದ್ಯಾ? ಗ್ವಾಡಿನ ಹೊಡೆದು ಬರೋ ಮಗ ನಾನು. ಅಲ್ಲ ಮಗನ ಟಕಳ್ಯ, ನೀನೇನ ಹೆಂಗದಿ ನೋಡು, ದುಗ್ಗಮ್ಮ ಕ್ವಾಡದಂಗದಿ ನೀನು. ಅವನು ಏನ ಮಾತಾಡ್ತಿ? ಇವ್ ನನಗ ಮಾತಾಡಕತ್ತಾನ. ಎತ್ತಿ ಮ್ಯಾಕ ಒಂಚೂರು ಎತ್ತಂಗಿಲ್ಲ. ಎತ್ತ ಬಾ, ಎತ್ಬಿಡಮ್ಮ ಹೋಗ್ಲಿ. ಎತ್ತ ಬಾ, ಎತ್ತ
ಎತ್ತ ಹೆಚ್ಚಿ ಮಾತಾಡಿದಿ ವಾಡ್ಕಿನ ತುರುಕ್ತೀನಿ ಮಗನ. ಏ ಯಾಕೋ ಹಿಂಗ್ ಆಡ್ತೀಯ? ಕಟ್ಕೊಂಡು ಹೆಂಡತಿ ಮೇಲೆ ಯಾಕೋ ಕೈ ಮಾಡ್ತೀಯ? ಅಮ್ಮನ್ಗೆ ಏನಾರ ಹೊಡೆದ್ರೆ ನಾನ್ ಸುಮ್ನಿರಲ್ಲ. ಅದೇ ಬರ್ರಿ ಅಪ್ಪ, ನಾನು ಅಮ್ಮಂಗ್ ಹೊಡೆಯಂಗಲ್ ಬರ್ರಿ. ಹಾ ಬರ್. ಚಾಕ್ಲೇಟ್ ಕೊಡದ ಮರ್ತು ಬಿಟ್ಟಿದ್ನಿ. ತಿನ್ರಿಪ್ಪ ತಿನ್ರಿ. ಯಾಕೋ ಒಳ್ಳೆ ಬೆಲೆಗೆ ಒಂದು ಓರಿ ಆಡಂಗ್ ಆಡ್ತೀಯ? ಮಕ್ಕಳಿಗೆ ಪ್ರೀತಿ ತಿನ್ಸ್ಬೇಕಲ್ಲ, ಏನೇ ತಿನ್ಸಿದ್ರು. ಲೇ ಕಿಸ್ಮಂಗ್ರಿ ಅದ್ ಹೆಂಗ್ ತಿನ್ನಿಸ್ಬೇಕು ತಿನ್ನಿಸ್. ಚಾಕ್ಲೇಟ್ ತಿನ್ರೋ? ತಿನ್ರಿಯಪ್ಪ. ಇರೋ ನೀವ್ ತಿನ್ರೋ? ತಿನ್ರು ಇರೋ ಸುಮ್ನಿರೋ. ನೋಡ್ರಪ್ಪ, ನಿಮ್ಮ ಅಪ್ಪನ ಕಡೆ ನೋಡ್ಬಿಡಿ, ನೀವು ನೆಮ್ಮದಿ ಚಾಕ್ಲೇಟ್ ತಿನ್ನಿ. ಯಾಕೋ ನೋಡ್ದಿಲ್ಲ ಮಕ್ಳು ನಾ ಹೇಳ್ತೀನಿ ಹೆಂಗ ಹದು ಬಸ್ನಾಗ ಇಟ್ಕೊಂಡಿರಂತ ನೋಡ್ದಿಲ್ಲ. ಅಯ್ಯೋ ನಿನ್ಲೇ ಕುಡಿದು ಬಂದು ಯಾಕೋ ಹೆಂಡತಿ ಮಕ್ಳ ಮೇಲೆ ಹಿಂಗ್ ಕೈ ಮಾಡ್ತೀಯ? ಮಾನ ಮರವದೇನಾರು ಆಯ್ತಾ ನಿನ್ಗೆ? ಲೇ ಮಕ್ಳು ನಿನಗೆ ಹುಟ್ಟ್ಯಾವ ನನಗೆ ಹುಟ್ಟ್ಯಾವ. ಮಾತಾಡ್ಲಿ ಮಾತಾಡ ಇರೋ. ಮಮ್ಮಿ ಶಿವ ಶಿವ ಸದಾಶಿವ ನಿಮ್ಮವ್ ನನಗೆ ಗೊತ್ತಿತ್ತು. ಸದಾಶಿವನ್ ಕೈವಾಡ ಐತಂತ ನನಗೆ ಗೊತ್ತಿತ್ತು. ನೀವ ಸದಾಶಿವ. ಅಲ್ಲ ಮಕ್ಕಳ್ರ, ನಾನಾ ಸದಾಶಿವ ಅಂತ ಗೊತ್ತಿದ್ರು ಸುಮ್ಮನೆ ನಿಂತಿದ್ಯಾ? ಬರ ಹೊಡಿ ಬರೋ. ನೀ ಹೊಡಿತೀಯನ ಈಗ? ಏನ ನಿಂದು ಏನ ನಿಂದು? ಇಲ್ಲೋಡ ಈಗ ಇಲ್ಲಿ ನೋಡಿಲ್ಲ. ಒಳಗರ ಬಾ ಇರೋದ್ ನೋಡೋ ನೀನು. ಇನ್ನು ಮುಸುಡಿ ನೋಡೋ. ಮುಟ್ಟ್ಯಾರ ಮುಟ್ಟು ಇಲ್ಲಿ ಮುಟ್ಟು ಕಾಲ್ ನೋಡು ಹೆಂಗ್ ಕಿಸ್ಕಾಲಕ್ಕಂತಿ ಮಗನ. ಬಂದರ ಬಾ ಒಳಕರ ಬಾ ಬಂದರ ಬಾ ಇಲ್ಲೋಡ. ಒಳಗ್ ಒಣಕೈತಿ ಉಪ್ಪು ಖಾರ ಹಚ್ಚಿ. ಹೌದಾ? ಹಾಕು ಮಗನೇ, ಬಾ ಹೊರಗೆ. ಹೊರಗೆ ಬರುದಿಲ್ಲ ನಾನು. ಯಾಕ ಪ್ಯಾಕೆನೆ ಕುತ್ಕೊಂಡೆ ನಾನು. ಆನಂದಣ್ಣ. ನೋಡಮ್ಮ, ಇದು ನಿಮ್ಮನೆ ಜಗಳ, ನೀವೇ ಸರಿಪಡಿಸ್ಕೊಳ್ಳಿ. ಹೋಗಿ ಹೋಗಿ. ಮನೆಗೋ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಟ ನರಸೋ ಉತ್ತಿಷ್ಟೋ. ಒಂದು ಕ್ವಾಣ ಮಲಗದೆ ಎತ್ ಬಂದ್ರೆ ನಾಯಿ ಹೊಡೆಯಂಗ್ ಹೊಡಿತಾನೆ. ಇಕ್ಕಿನ ಲೀಲಾ ನನ್ನ ದೇವ್ರು, ನನ್ನ ಮನೆ ದೀಪ. ಬಾ ಕುತ್ಕೋ ಇಲ್ಲಿ ಒಂದು ವಿಷಯ ಹೇಳದೈತಿ. ನಿನ್ನೆ ಪೀಸ್ ತಂದು ಕೊಟ್ಟಿದ್ನಲ್ಲ, ಇವತ್ತು ಚಿಕನ್ ತಂದು ಕೊಡ್ತೀನಿ. ಮನೆ ಯಾರಿಗೂ ಹೇಳ್ಬೇಡ, ಮಕ್ಳಿಗಂತೂ ಹೇಳ್ಬೇಡ. ಆರ್ಬಾಡ್ಸ್ಕೊಂಡ್ ತಿಂತಾವು. ಪಂಚಾಯತಿ ಒಂಚೂರು ಕೆಲಸ ಐತಿ ಮುಗಿಸ್ಕೊಂಡ್ಬರ್ತೀನಿ. ನಿನ್ನೆ ಏನ್ ತಂದಿದ್ದಿ? ಫಿಶು. ಇವತ್ತೇನ್ ತರ್ತಿ? ಚಿಕನ್ನು. ಅಯ್ಯೋ ನಾನು ಮಗನೇ, ದಿನ ಸಂಜೆ ಆದ್ರ ಕುಡ್ಕೊಂಡು ಬಂದು ಪುರಾಣ ಹೇಳ್ತಿ. ಇಲ್ಲ ಮುಂಜಾನೆ ಆದ್ರ ಸಾಧಾರಣ ಆಟ ಕೊಡ್ತಾಳೆ. ಇಲ್ಲ ಈಗ ನನ್ನ ಮಾತು ಕೇಳು ಹೊಡಿಬೇಡ. ಈಗ ಒಂಚೂರು ತಡಿ. ಇದೆಷ್ಟು? ಎರಡು. ಇದೆಷ್ಟು? ಒಂದು. ಎರಡು ಕುಡಿದ್ರ? ಮೂರು. ಅಲ್ಲಲ್ಲ ಕಚ್ಚಡ ನಾಯಿ ದಿನ ಕುಡಿದು ಬಂದು ನನ್ನ ದನಕ್ಕೆ ಬಡ್ದಂಗ್ ಬಡ್ತಿಯಲ್ಲೇ. ನಿನಗೆ ಫಿಶ್ ಬೇಕಾ? ನಿನಗೆ ಚಿಕನ್ ಬೇಕಾ? ನೀವ್ ಹೊಡೆಯೋದೇ ಬೇಡ, ಕುತ್ಕೊಂಡ್ರೆ ಸೊತ್ತೋಗ್ಬಿಡ್ತಾರ. ಈಗ ನಿನಗೆ ಪಂಚಾಯತಿಗೆ ಹೋಗಿ ಹಾಲು ತಗೊಂಬಂದು ಚಾ ಮಾಡಿ ಮಕ್ಕಳಿಗೆ ನೀನು ಕುಡಿಸ್ಬೇಕೋದಲ್ಲ, ಕುಡಿಸ್ತೀನಿ. ಈ ಕಡೆ ಬಾ ಮಕ್ಕಳ್ರೆ. ಚಾಕ್ಲೇಟ್ ಕೊಡೋದು ಮರ್ತು ಬಿಟ್ಟೆ. ಅದು ಬರ್ತೀನಿ. ಬರ ಹಾಗಿದ್ದ ಅಲ್ಲಿ ಬಾ. ಈ
ಚಲ್ಮರ್ದಲ್ಲಿ ಮಲ್ಗಿದಿ ಎಂಡ ಕಟ್ಟಿದ ಮಡಕೆ ಗರ್ದು ಬಾರಿ ಪೀಪಾಯ್ನಾಗಿಳ್ಕೊಂಡಿ ತುಂಬ್ಕೊಂತೈತೆ ಸುರ್ದು 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 ಸುರ್ದು. ಲೀಲಾ ಲೇ ನನ್ನ ಹೆಂಡತಿ ಲೀಲಾ, ನಿಮ್ಮ ಅವನು ಶಗಣನ ಹುಳ. ಹೊರಕ್ಕೆ ಬಾ. ರೀ ಹಾಲು ಹಾಲು ಇನ್ನೊಮ್ಮೆ ಹೇಳು. ಹಾಲು 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 ಕುಡಿಯಕ್ ನನ್ನೇನು ಬೆಕ್ಕಂತ ಮಾಡಿದ್ದೇನು? ಹುಲಿ ಹುಲಿ ಹೆಬ್ಬುಲಿ. ಹುಲಿ ಹುಲಿ ಹೆಬ್ಬುಲಿ. ನಿಮ್ಮ ಅವನು ಗಂಡನ ಮುಂದೆ ಡ್ಯಾನ್ಸ್ ಮಾಡಷ್ಟು ಒಳ್ಳೆ ಟ್ರೇನರೇ ಅವನಾಗುತ್ತಾ ನಮ್ಗೆ ಟೈಟ್ ಮಾಡುವನು. ಬರೀಲಿ ಯಾವಾಗ ಹೊಡೆದಿತ್ತರಿಗೆ ನಿಮ್ಮ ಅಪ್ಪನೇ ಸದಾಶಿವ ಹೊಡೆದದ್ದು ಗೊತ್ತಾಯ್ತು ಬಿಡೋಲೆ. ಕುಡ್ಕೊಂಡ್ ಬಂದಿರೇನಾ? ನಿಮ್ಮ ಅಪ್ಪ ಸಾಲ್ದು ಅಂತ ನೀವು ನನ್ನ ರಕ್ತ ಹೀರಕತ್ತೀರೇನ? ಅಯ್ಯೋ ದೇವ್ರೇ. ಬರೀಲಿ ಬರೀಲಿ. ಯಾಕೆ ಕುಡ್ಕೊಂಡು ಬಂದ್ರಿ? ತಮ್ಮ ತಮ್ಮ ಯಾಕೆ ಕುಡ್ಕೊಂಡು ಬಂದಿರಿ? ಪಾಸ್ ಕೊಡ. ಪಾಸ್ ಕೊಡಿಲ್ಲ. ಅಪ್ಪ ನಿನಗೆ ಹೊಡೆಯಕ್ಕೆ ರೈಡ್ಸ್ ಇಲ್ಲ, ಬೊಯ್ಯಕ್ಕೂ ರೈಡ್ಸ್ ಇಲ್ಲ, ನಿನಗೂ ವಯಸ್ಸು ಇಲ್ಲ. ವಯಸ್ಸಿಲ್ಲ, ಮೈಕಿಗಿನ ಜಾಸ್ತಿನ ಕೂಗ್ತೀನಿ ಅಂತ ಮಗ ನಾನು. ಕಾಮಿಡಿ ಕಾಮಿಡಿ ಕಾಮಿಡಿ. ಲೇ ಮಕ್ಕಳ್ರೆ, ಯಾಕೆ ಕುಡ್ಕೊಂಡು ಬಂದಿರಿ ಅದನ್ನ ಬೋಡ್ರಿ ಮೊದ್ಲು. ನೀನು ಕುಡಿತೀಯಲ್ಲ, ಅದಕ್ಕೆ ನಾವು ಕುಡ್ಕೊ ಬಂದಿದ್ದೀವಿ. ಹೇಳ್ರಿ, ಈಗ ಮಕ್ಕಳು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಕೊಡಿಲಿ. ನಾನೇನು ಇಲ್ಲಿ ಭಜನೆ ಮಾಡ್ಸಾಕತ್ತಿದ್ದ ಇಲ್ಲಿ ನೋಡ್ರಿಪ್ಪ, ನಾನು ಕೆಲಸ ಮಾಡಿ ಬಂದು ಮೈಕೈ ಸುಸ್ತಾಗಿರ್ತೈತಿ, ಅದಕ್ಕೆ ಒಂದು 180 ಹಾಕೊಂಡು ಬರ್ತೀನಿ. ನಿಮಗೇನಾಗೈತ್ರಲ್ಲ ದಾಡಿ? 2 ಚಾಕ್ಲೇಟ್ ತಕ ಬಂದ್ಬಿಟ್ಟು ತಿನ್ನಿಸ್ಬಿಟ್ಟು ನಾಯಿಗಳು ಕುಡಿತೇವ, ನಮಗೂ ಮೈಕೈ ನೋವು ಬಂದಿಲ್ಲ, ಅದಕ್ಕೆ ಕುಡ್ಕೊ ಬರ್ತೀನಿ. ಲೇ ನಾ ದೊಡ್ಡವಲೇ, ನಿಮ್ಮ ಅಪ್ಪದೇನಿ. ನಿಮಗೇನಾಗೈತ್ರಲ್ಲ ದಾಡಿ? ಇನ್ಮೇಲೆ ನಾನು ದೊಡ್ಡವನಾಗಿದ್ದೀನಿ. 18 ವರ್ಷ ಆಗಿ ಅರ್ಧ ಗಂಟೆ ಆಗಿದೆ. ಇಲ್ಲಾದ್ರೂ ಅರ್ಥ ಮಾಡ್ಕೊರಿ, ನೀವು ಮಾಡೋ ಕಚ್ಚಡ ಕೆಲ್ಸನ ನಮ್ಮ ಮಕ್ಕಳು ಕೆಟ್ಟ ಕೆಲ್ಸನ ಕಲ್ತು ಬಿಟ್ರಲ್ರಿ. ನನ್ನ ಮಕ್ಕಳು ನನ್ನ ನೋಡಿ ಕುಡಿಯಂಗ ಆಗ್ಬಿಟ್ರೆ ಅನ್ನೋ ಶಿವ. ರೀ, ಈ ಕ್ಷಣನ ನಮ್ಮಿಬ್ಬರು ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ರಿ, ನಿಮ್ಮಿಂದ ಕುಡಿಯೋದಿಲ್ಲ ಅಂತ. ಇಲ್ಲಾದ್ರ ನಾನು ನನ್ನ ಮಕ್ಕಳ ಜೊತೆ ಸೇರಿ ಕುಡ್ದು ಬಿಡ್ತೀಯನ? ಸತ್ತು ಹೋಗ್ತೀನಿ ಅಂತ. ಲೀಲಾ, ನಿನ್ನವನು ನೀನ್ ಯಾಕೆ ಸಾಯ್ತೀಯ ಶಗಣೇನ ಹುಳ? ನೀನ್ ಸಾಯ್ಬೇಡ, ನೀನ್ ಸಾಯ್ಬೇಡ. ಮಕ್ಕಳ್ರ, ನಿನ್ನ ಮುಂದೆ ಆಣಿ ಮಾಡ್ತೀನಿ, ಬರ್ರಿ ಇತ್ತತ್ತು ಬರ್ರಿ. ಇನ್ನು ಮುಂದ ಈ ಸದಾಶಿವ ಒಂದು ಚೂರು ಎಣ್ಣೆ ಮುಟ್ಟಲ್ಲ. ನನ್ನ ಹಣೆಗಳು, ನಿನ್ನ ಆಣೆಗೂ, ಅವಳ ಹಣೆಗಳು, ಇಕ್ಕಿ ಆಣೆಗೂ, ಟಕ್ಲೆ ಹಣೆಗಳು, ಅವನವನ್ ಶಗಣೇನ ಹುಳ ಆ ಟಕ್ಲೆ ನಾಣೆಗೂ ಹೇಳ್ತೀನಿ. ಇನ್ನು ಮುಂದೆ ಈ ಸದಾಶಿವ ಎಣ್ಣೆ ಮುಟ್ಟುವುದಿಲ್ಲ. ಅಂಕಲ್ ನಮ್ಮಪ್ಪ ಎಣ್ಣೆ ಹೊಡೆಯೋದು ಬಿಟ್ಬಿಟ್ರು. ಹೌದೇನೋ, ನಿಮ್ಮಪ್ಪ ಎಣ್ಣೆ ಹೊಡೆದು ಬಿಟ್ಬಿಟ್ನೇನೋ? ವೆರಿ ಗುಡ್ ವೆರಿ ಗುಡ್. ಏ ಸದಾಶಿವ, ನಿಂಗೊಂದು ಮಾತು ಹೇಳ್ತೀನಿ ಕೇಳು. ಮನೆಯಲ್ಲಿ ದೊಡ್ಡೋರು ಮಾಡೋದನ್ನೇ ನೋಡಿ ಮಕ್ಕಳು ಕಲಿಯೋದು. ನೋಡ್ಲೆ, ನಿನ್ಗೆ ನಿನ್ ಮಕ್ಳಿಂದಾನೇ ಬುದ್ಧಿ ಕಲ್ಸಿನಿ. ಅವರು ಕುಡ್ದಿಲ್ಲ ಕಣೋ, ಕುಡ್ದಿರೋರ್ ತರ ನಾಟಕ ಮಾಡ್ತಾ ಇದಾರೆ. ಅಯ್ಯೋ ನನ್ನ ಮಕ್ಕಳ್ರಿ. ಹೇಳ, ಇನ್ಮೇಲೆ ಮತ್ತೆ ನೀನ್ ಎಣ್ಣೆ ಕುಡಿತೀಯಾ? ಹೇ ಇಲ್ಲಪ್ಪ, ಚಿನ್ನದಂತ ಹೆಂಡತಿ, ಮುತ್ತಿನಂತ ಮಕ್ಕಳು, ಟಕಳೆ ದುಗ್ಗಮ್ಮ ಕ್ವಾಣಂತ ನಿನ್ನಂತ ಸ್ನೇಹಿತರುವಾಗ ಇನ್ಯಾಕು ಕುಡಿಲ್ಲ ನಾನು? ಈ ಸದಾಶಿವ ಇನ್ನು ಮುಂದೆ ಕುಡಿಯೋದಿಲ್ಲ. ಮಕ್ಕಳ್ರೆ, ತಗೋರಿ ಚಾಕ್ಲೇಟ್. ಬಾ ಏನ್ ಹೊಡೆದಾಟದ ಪರ್ಫಾರ್ಮೆನ್ಸ್. ಒಂದ್ 30 ಸೆಕೆಂಡ್ಸ್ ಒಬ್ರಿಗೊಬ್ರು ಹೊಡ್ಕೊಳ್ದೇ ಇರ್ಲಿಲ್ಲ ಇಲ್ಲಿ. ಸೀರಿಯಸ್ಲಿ ನಂಗೆ ಇದೇನು ಸ್ಕಿಟ್ ನಡೀತಾ ಇದೆಯಾ ಇಲ್ಲ ಕಾಂಪಿಟೇಷನ್, ಹೊಡೆದಾಡ ಕಾಂಪಿಟೇಷನ್ ನಡೀತಾ ಇದೆಯಾ? ಆ ಕೋಲು ಅಂತ ಕೊಟ್ಟಿದ್ದು, ಅದ್ರೊಳಗೆ ಇನ್ನೊಂದು ಕೋಲ್ ಆಚೆ ಬಂತು. ಆ ರೇಂಜಲ್ಲಿ ಮಕ್ಮೂತಿ ಎಲ್ಲ ಹೊಡ್ಕೊಂಡಪ್ಪ. ಜಜಸ್ ಕೇಳ ಸರ್, ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್, ಎಕ್ಸ್ಟ್ರಾಡಿನರಿ. ಏ ಶಿವು, ಐ ಲವ್ ಯು ಶಿವು. ಏನ ನಿನ್ ಟೈಮಿಂಗ್ಸ್ ಎಕ್ಸ್ಟ್ರಾಡಿನರಿ. 2 ಎಂಟ್ರಿ ಅತ್ಯದ್ಭುತ. ಒಂದು ಸರಳವಾದ ಒಂದು ಕುಟುಂಬದಲ್ಲಿ ನಡೆಯುವಂತ ಒಂದು ಸಣ್ಣ ಜಗಳ ಇದು. ಬಹಳಷ್ಟು ಕುಟುಂಬಗಳಲ್ಲಿ ಈ ತರ ನಡೆಯುತ್ತೆ. ಅದನ್ನ ತುಂಬಾ ಸುಂದರವಾಗಿ ಈ ಸ್ಕಿಟ್ ಮುಖಾಂತರ ಅಖಂಡ ಕರ್ನಾಟಕಕ್ಕೆ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ರೈಟರ್ಸ್ ಮಿಸ್ಟರ್ ಶೇಖರ್. ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದನ್ನ ಅತ್ಯದ್ಭುತವಾಗಿ ನಮಗೆ ತೃಪ್ತಿಪಡಿಸಿದ್ದು ಶಿವು, ಜಗದೀಶ, ಬಸು,
ಆ ಜಗದೀಶ ಮೇಘನ ಏನ್ ಟೈಮಿಂಗ್ಸ್ ಅಮ್ಮ ನಿಂದು ಹೇಳು ಮಾಡಿಸ್ದಂಗಿತ್ತು ಕ್ಯಾರೆಕ್ಟರ್ ನಿಮ್ಮಿಬ್ಬರಿಗೆ ತುಂಬಾ ಸುಂದರವಾಗಿತ್ತು. ಆರಂಭ ಚೆನ್ನಾಗಿತ್ತು, ಅಂತ್ಯ ಕೂಡ ತುಂಬಾ ಚೆನ್ನಾಗಿತ್ತು. ಜಗದೀಶ್ ನೀನ್ ಕ್ಲಾರಿಟಿ ಕೊಟ್ಟೆ, ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬಾ ಒಳ್ಳೆ ಕಲಾವಿದ ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ನಿಮಗೆ ಹೇಗನ್ನಿಸ್ತು? ಶಿವು ಆಕ್ಟಿಂಗ್ ನೋಡ್ದಾಗ್ಲೆಲ್ಲ ಏನೋ ಖುಷಿ ಆಗ್ತೈತೆ. ಶಿವು ಯಾವಾಗಲೇ ವೇದಿಕೆ ಮೇಲೆ ಬಂದ್ರೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ. ರಂಗಭೂಮಿ ಕಲಾವಿದ ಅಂತ ಕರೆಕ್ಟಾಗಿ ಯಾರೇ ಬಂದ್ರೂ ಕಣ್ಣು ಹಿಡಿದು ಬಿಡ್ಬೋದು. ಅಷ್ಟು ಪರ್ಫೆಕ್ಟ್ ಆಕ್ಟಿಂಗ್, ಅಷ್ಟು ಒಳ್ಳೆ ಎನರ್ಜಿ, ಒಂದು ಪಾತ್ರವೇ ಆಗಿಬಿಡೋದು ಬಹುಶಃ ಶಿವುಗೆ ಅದು ಸಾಧ್ಯ. ಅದನ್ನು ಮತ್ತೆ ಈ ಮಜಾ ಭಾರತದಲ್ಲಿ ಈ ಸ್ಕಿಟ್ಟಲ್ಲಿ ಅದನ್ನು ಅತ್ಯಂತ ಸುಂದರವಾಗಿ ಅದ್ಭುತವಾಗಿ ನಿರೂಪಿಸಿದ್ರಿ. ಇಟ್ ವಾಸ್ ವಂಡರ್ಫುಲ್. ಬಹುಶಃ ಹೇಳಿದ್ರೆ ಉತ್ಪ್ರೇಕ್ಷೆ ಆಗ್ಬೋದು. ಶಿವು ಅಂತ ಒಳ್ಳೆ ಕಲಾವಿದನ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ಖುಷಿ ಇದೆ ನನಗೆ. ಅದ್ಭುತ ಶಿವು, ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಶಿವು ಸುತ್ತಾನೆ ಸ್ಕಿಟ್ ಇದ್ರೂ ಕೂಡ ನಮ್ಮ ಜಗದೀಶ, ನಮ್ಮ ಬಸವರಾಜು, ಮೇಘನ ತುಂಬ ಒಳ್ಳೆ ಸಾಥ್ ಕೊಟ್ರಿ ಶಿವುಗೆ. ಇಟ್ ವಾಸ್ ಬ್ಯೂಟಿಫುಲ್. ನೀವೆಲ್ಲರೂ ಚೆನ್ನಾಗಿ ಸಾಥ್ ಕೊಡದೆ ಆಗಿದ್ರೆ ಶಿವು ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯವೇ ಇಲ್ಲ. ನೀವೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಸ್ಕಿಟ್ಟಲ್ಲಿ ಒಳ್ಳೆಯ ಮೆಸೇಜನ್ನು ಕೂಡ ಕೊಟ್ಟಿದ್ದೀರಿ. ತಂದೆ ತಾಯಿ ನೋಡಿ ಮಕ್ಕಳು ಕಲಿತಾರೆ ಅನ್ನೋದನ್ನು, ಕುಡಿಬಾರ್ದು ಅನ್ನೋದನ್ನು, ಜೊತೆಗೆ ಇಂಥ ಒಂದು ಅದ್ಭುತ ಕಲಾವಿದನಿಗೆ ಮಜಾ ಭಾರತದಲ್ಲಿ ಒಂದು ಅವಕಾಶ ಕೊಟ್ಟಿದ್ದೀರಿ. ಎಲ್ಲವೂ ಕೂಡ ಫ್ಯಾಂಟಾಸ್ಟಿಕ್, ಸೂಪರ್, ಗುಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ವಿನಯ್ ಸರ್, ಶಿವು, ನೀವು ರಂಗಭೂಮಿನ ನೀನಾಸಮ್ಮ? ಇಲ್ಲ, ಸಾಣೆಹಳ್ಳಿ. ಸಾಣೆಹಳ್ಳಿ. ಹ್ಯಾಟ್ಸ್ ಆಫ್ ಟು ಯು. ಎಲ್ಲರೂ, ಆಲ್ ಆಫ್ ಯು ಆರ್ ವೆರಿ ವೆರಿ ಪ್ರೊಫೆಷನಲ್. ತುಂಬಾ ಪ್ರೊಫೆಷನಲ್ ಶೋ. ಯು ಕ್ಯಾನ್ ಕಾಂಪೀಟ್ ವಿತ್ ಎನಿಬಡಿ ಅಂಡ್ ವಿನ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ರೂಪೇಶ್ ಅವರು? ನಾನು ಜಾಸ್ತಿ ಹೇಳಬೇಕಾಗಿಲ್ಲ, ಎಲ್ಲ ನಮ್ಮ ಹಿರಿಯರು ಹೇಳಿದ್ದಾರೆ. ಒಂದು ಒಳ್ಳೆ ಆ್ಯಕ್ಟ್ ನೋಡಿದೆ ಅಂತ ಹೇಳ್ಬೋದು. ಗೆಸ್ಟ್ ಆಗಲ್ಲ, ಒಬ್ಬ ವೀವರ್ ಆಗಿ. ಸೊ ನಾನು ಟಿವಿನಲ್ಲಿ ಎಷ್ಟೆಲ್ಲ ಮಜಾ ಭಾರತ ಎಪಿಸೋಡ್ಸ್ ನೋಡಿದ್ದೀನಿ, ಅದರಲ್ಲಿ ದಿ ಬೆಸ್ಟ್ ಅಂತ ಏನಾದರೂ ಒಂದು 5 ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ಖಂಡಿತ ಈ ಎಪಿಸೋಡ್ ಅಂತ ಇದ್ದೇ ಇರುತ್ತೆ. ಸೊ ನಮ್ಮಂಥ ಸಣ್ಣ ಕಲಾವಿದರಿಗೆ ಕಲಿಯುವಂಥ ಒಂದು ಪಾಠಶಾಲೆ ಮಜಾ ಭಾರತ ಅಂತ ಖಂಡಿತ ಹೇಳಿದೆ. ಪಂಚರ್ಸ್ ಏನ್ ಪಂಚ್ ಮೇಲ್ ಪಂಚು ಶೆಗಣಿಯಾಗ ಹುಳ ಏನ್ರಿ ಅದು? ಶೆಗಣ್ಯಾನ್ ಹುಳ. ಶೆಗಣಿಯಾಗ ಹುಳ. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕ ರಾಜ್ಯದ ಚಲನಚಿತ್ರ ಕಂಡಂತಹ ಅದ್ಭುತ ನಿರ್ದೇಶಕರು ಹಾಗೆ ಅದ್ಭುತ ಆಕ್ಟರ್ ಇಬ್ರು ಕೂಡ ಇದ್ದಾರೆ. ನಾರಾಯಣ್ ಸರ್, ನಿಮ್ಮಿಬ್ರು ಮಧ್ಯೆ ಇರೋಂಥ ಒಂದು ಫ್ರೆಂಡ್ಶಿಪ್ ಹೇಗೆ, ಮತ್ತೆ ಆ ನೆನಪುಗಳನ್ನೇನಾದ್ರೂ ಶೇರ್ ಮಾಡ್ಬೋದಾ ನಮ್ಮ ಜೊತೆ? ಫಸ್ಟ್ ಟೈಮ್ ಈ ರೀತಿ ಪಕ್ಕದಲ್ಲಿ ಕೂತಿರೋದು ನಾವಿಬ್ರು. ಹೌದು. ನಾನು ಅವ್ರನ್ನ ಕೇಳಿದೆ, ಸರ್ ಫಸ್ಟ್ ಟೈಮ್ ಎಲ್ಲಿ ಮೀಟ್ ಮಾಡಿದ್ರಿ ನನ್ನ ಅಂತ. ನೆನಪಿಲ್ಲ ಅಂದ್ರು. ನೀವೊಂದ್ಸಲ ಕೇಳಿ ಸರ್, ಎಲ್ಲಿ ಮೀಟ್ ಮಾಡಿ ಸರ್ ಫಸ್ಟ್ ಟೈಮ್? ಸಾರ್ನ ಬಹಳ ಸರಿ ಭೇಟಿ ಮಾಡಿದ್ದೀನಿ, ಬಟ್ ಅವ್ರು ಹೇಳೋ ಪ್ರಕಾರ ಮೊದಲನೇ ಸರಿ ಇಲ್ಲಿಂದಾಗ ನನಗೆ ಜ್ಞಾಪಕ ಬರ್ತಾ ಇಲ್ಲ. ನಾರಾಯಣ್ ಸರ್ ಅಂದ್ರೆ ನಿರ್ದೇಶಕರಾಗಿ ನಾನು ನೋಡಿದ್ದೀನಿ ಹೊರತುವೆ. ಅದಕ್ಕೆ ಮುಂಚೆ ಅವರು ಯಾವುದೋ ತುಂಬಾ ಹಿಂದಿಂದ ಏನೋ ಹೇಳ್ತಾ ಇದ್ದಾರೆ, ನನಗೆ ಯಾವುದೋ ಒಂದು ಕನೆಕ್ಟ್ ಆಗ್ತಾ ಇಲ್ಲ. ಸಿನಿಮಾದ್ದೇ ಅದು. ನಾನು ಅವಾಗ ಅಸೋಸಿಯೇಟ್ ಡೈರೆಕ್ಟ್ರು. ಒಂದು ಸಿನಿಮಾಗೆ ಒಂದು ಒಳ್ಳೆ ಪಾತ್ರ ಬೇಕಾಗಿತ್ತು. ನನ್ನ ಮ್ಯಾನೇಜರ್ಗೆ ಹೇಳಿದೆ, ನೋಡಿ ಸರ್ ಒಂದು ಒಳ್ಳೆ ಆರ್ಟಿಸ್ಟ್ ಬೇಕು, 3 ಸೀನ್ ಇದೆ, ಯಾರನ್ನ ಕರ್ಕೊಂಬನ್ನಿ ಅಂತ. ಒಬ್ಬರನ್ನ ಕರ್ಕೊಂಬಂದರು. ಸರ್ ಇವರು ಪ್ರೊಫೆಸರ್ ಸರ್ ಇವರು ಅಂತ. ಖುಷಿ ಆಯಿತು ನಮಗೆ, ಚೆನ್ನಾಗಿ ಡೈಲಾಗ್ ಎಲ್ಲ ಹೇಳ್ತಾರೆ ಅಂತ. ನಾನು ಒಂದು ಡೈಲಾಗ್ ಬರೆದು ಕೊಟ್ಟೆ ಅಲ್ಲೇ, ಡೈಲಾಗ್ ಹೇಳಿ ಅಂತ. ಅವ್ರು ಡೈಲಾಗ್ ಹೇಳ್ತಿದ್ದಾರೆ, ನನಗೆ ಅರ್ಥ ಆಗ್ತಾ ಇಲ್ಲ, ಸ್ಪೀಡಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಸರ್ ಇನ್ನೊಂದ್ಸಲ ಹೇಳಿ ಅಂದೆ. ಮತ್ತೊಂದ್ಸಲ ಹೇಳಿದ್ರು, ಅರ್ಥ ಆಗಲಿಲ್ಲ ನನಗೆ ಅರ್ಥನೇ ಆಗ್ತಿಲ್ಲ. ಸರಿ ಒಂದು 5 ನಿಮಿಷ ಕೂತ್ಕೊಳ್ಳಿ ಅಂತೇಳಿ ಹೋಗ ಮ್ಯಾನೇಜರ್ ಬೈದ್ಬಿಟ್ಟೆ. ಆ ಡೈಲಾಗೆ ಪ್ರೆಸೆಂಟೇಷನ್ ಗೊತ್ತಿಲ್ಲ, ಅವ್ರನ್ನ ಪ್ರೊಫೆಸರ್ ಅಂತಿಲ್ಲ, ಕಳಿಸ್ಬಿಡಿ ಬೇಡ ಅಂತ ಹೇಳ್ದೆ. ಕಳಿಸ್ಬಿಟ್ರು. ನೆಕ್ಸ್ಟ್ ಡೇ ಯಾರೊಬ್ಬರು ಕರ್ಕೊಂಬಂದ್ರು. ಅವ್ರು ನೋಡೋಕ್ಕೆ ಚೆನ್ನಾಗಿಲ್ಲ. ನಾನು ಹೇಳಿದಿಲ್ಲ ಸರ್, ನಿನ್ನೆ ಒಬ್ರು ಬಂದಿಲ್ಲ, ಅವ್ರನ್ನೇ ಕರ್ಕೊಂಬನ್ನಿ ಅಂತೇಳಿ. ಕರ್ಕೊಂಬಂದಾಗ ಕೂರಿಸ್ಕೊಂಡು ಒಂದು 15 ನಿಮಿಷ ನಿಧಾನವಾಗಿ ನಾನು ಹೇಳಿ ಆ ಸಿನಿಮಾ ಪಾರ್ಟ್ ಮಾಡಿಸಿದೆ. ಮಾತೃವಾತ್ಸಲ್ಯ. ಸರ್ ಡಾಕ್ಟರ್ ಪಾತ್ರ ಅಲ್ಲ ಸರ್? ಈಗ ನೆನಪಾಯ್ತು ಸರ್ಗೆ. ನೋಡಿ ನೆನಪಿಲ್ಲ. ಮೊದಲನೇ ಭೇಟಿ ನಂದು ಅವ್ರದ್ದು. ಅಷ್ಟು ದೊಡ್ಡ ಮಟ್ಟಕ್ಕೆ ಅವರು ಬೆಳೆದಿರೋ ರೀತಿ ಇದೆಯಲ್ಲ, ಹ್ಯಾಟ್ಸ್ ಆಫ್ ಅವಿನಾಶ್ ಸರ್. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ. ಸೂಪರ್ ಸರ್, ಸೂಪರ್. ನಿಜವಾಗ್ಲೂ ಈ ಥರ ಹಳೇ ನೆನಪುಗಳನ್ನೆಲ್ಲ ಮತ್ತೆ ಮೆಲುಕು ಹಾಕೊಳ್ಳೋದ್ರಲ್ಲಿ ಇರೋವಂಥ ಮಜಾನೇ ಬೇರೆ. ಸೊ ನಿಮ್ಮ ಫ್ರೆಂಡ್ಶಿಪ್ ಇದೇ ಥರ ಇನ್ನೊಂದಷ್ಟು ವರ್ಷ ಇದೇ ಥರ ಸಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಬಾರ ಇಲ್ಲಿ
ಇನ್ ಹೆಗಣ ಹುಡ್ಕೊಂಡು ನೀವು ಇಲ್ಲ ಅಲ್ಲ ಯಾವಾಗ ನೋಡಿದ್ರು ಮಾತಾಡ್ತಾ ನಿಂತಾಗ ಏನಾದ್ರೂ ಒಂದ್ ಗೆಟಪ್ ಹಾಕೊಂಡು ಎಂಟ್ರಿ ಕೊಡ್ತಿರಲ್ಲ ಏನಕ್ಕಿದು? ನಾವು ಹಂಗೆ ಖಾಲಿ ಇರ್ತೀವಲ್ಲ ಆವಾಗಿಲ್ಲ ನಂದೆಲ್ಲ ಇಲ್ಲಿಂದ ಬಂದ್ಬಿಡ್ತೀರಲ್ಲ ಇವಾಗ ಏನ್ ಬಂದಿದೆ ಏನ್ ಸಮಾಚಾರ? ನಾವು ಕಳ್ತನ ಮಾಡಕ್ ಬಂದಿರೋದು ಇಲ್ಲಿಗೆ. ನೀವೇ ಕಳ್ತನ ಆಗಿ ಯಾವ್ದೋ ಕಿಡ್ನಾಪ್ ಕೇಸಲ್ಲಿ ಒಳಗೋದಂಗಿದ್ದೀರಾ? ಈಗ ಹೆಂಗಾದ್ರೂ ಮಾಡಿ ಕಳ್ತನ ಕಲಿಬೇಕಲ್ಲ, ಯಾರು ಹೇಳ್ಕೊಡ್ತಾರೆ? ಒಂದ್ ನಿಮಿಷ ಕಳ್ತನ ಕಲಿದಕ್ಕೆ ಇಲ್ಲಿ ಯಾಕೆ ಬಂದಿದ್ದೀರಾ? ಸರ್, ಇಲ್ಲಿ ದೊಡ್ಡ ರಾಬರ್ ಇದಾರೆ ಅಂತ ಗೊತ್ತಾಯ್ತು. ಅವ್ರ ಹತ್ರ ಕಳ್ತನ ಕಲ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ. ಯುದ್ಧಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು, ಕಳ್ತನಕ್ಕೆ ಅಂತ ನಿಂತ ಮೇಲೆ ಮನೆಗಳ ಲೆಕ್ಕ ಹಾಕ್ಬಾರ್ದು. ಕರೆಯೋಣ ಬಾಸ್, ಬನ್ನಿ ಬಾಸ್ ಬನ್ನಿ. ಓಕೆ ರೂಪೇಶ್, ವೈ ಡೋಂಟ್ ಯು ಕಮ್ ಆನ್ ಸ್ಟೇಜ್ ಪ್ಲೀಸ್? ಸರ್ ಇವಾಗ ನಮ್ದು ಗುಂಡ್ಲುಪೇಟೆ ಯಳಂದೂರ್ ಕಡೆ ನೀರಿಗೆ ತುಂಬಾ ಪ್ರಾಬ್ಲಮ್ ಸರ್. ಈಗ ಹೆಂಗಿದ್ರು ನಿಮ್ ಕಡೆ ಸಮುದ್ರ ಜಾಸ್ತಿ. ಈಗ ಒಂದ್ ಸಮುದ್ರ ಕದಿಬೇಕು ಅನ್ಕೊಂಡಿದೀನಿ, ಹೆಂಗ್ ಕದಿಯೋದು? ಸಮುದ್ರದಲ್ಲಿ ನೀರ್ ಕದಿಯೋದು ಹೆಂಗೆ ಅಂದ್ರೆ ತುಂಬಾ ಈಸಿ. ಕದಿಬೇಕು ಅಂತಾನೆ ಇಲ್ಲ, ನೀವೇನ್ ಮಾಡ್ಬೇಕು? ತುಂಬಾ ಈಸಿನ ಸರ್, ತುಂಬಾ ಈಸಿ. ನಾನು ಹೇಳ್ಕೊಡ್ತೀನಿ ಇವಾಗ. ನೀವೇನ್ ಮಾಡ್ಬೇಕು? ಎಷ್ಟು ಜನ ಇದ್ರ ಟೀಮಲ್ಲಿ? ಇಬ್ರೆ. ನೀವೇನ್ ಮಾಡ್ಬೇಕು ಅಂದ್ರೆ, ಸಮುದ್ರ ಇದೆ ಅಲ್ವಾ, ಮಧ್ಯಭಾಗದಲ್ಲಿ ಒಬ್ರು ಇರ್ತಾರೆ ಚೀಫು. ನೀವು ನಡ್ಕೊಂಡು ಇಬ್ರು ಹೋಗ್ಬೇಕು ಅಲ್ಲಿ ತನಕ. ನಡ್ಕೊಂಡು ಅವರೊಂದು ಲೆಟರ್ ಕೊಡ್ತಾರೆ, ಅದನ್ನ ತಗೊಂಬಂದ್ರೆ ನೀವು ನೀರ್ ತಗೊಂಡು ಹೋಗ್ಬೋದು. ನಮ್ಮ ಮನೆ ಬಾತ್ರೂಮ್ಗೆ ನಡ್ಕೊ ಹೋಗಲ್ಲ ನಾನು, ಸಮುದ್ರ ಇನ್ನೊಂದ್ ಸರ್, ಒಂದ್ ಮಾಹಿತಿ ಪ್ರಕಾರ ಜಗ ಒಂದ್ ಮನೇಲಿ ಸಿಕ್ಕಾಪಟ್ಟೆ ದುಡ್ಡು ಇಟ್ಟಿದ್ದಾರೆ, ಒಡವೆ ಇಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅದನ್ನ ಕದಿಬೇಕು ಸರ್. ಆ ಮನೇಲಿ ಯಾವ ಟೈಮ್ಗೆ ಹೋದ್ರೆ ಬೆಸ್ಟ್ ಸರ್? ನೀವು ಬೆಳಿಗ್ಗೆ ಹೋದ್ರೆ ಬೆಸ್ಟ್. ಅಂದ್ರೆ ನೀವು ಬೆಳಿಗ್ಗೆ ಇರಲ್ವಾ ಸರ್ ಮನೇಲಿ? ನಮ್ಮ ಮನೆಗ ಮಾಡೋದೆಲ್ಲ ಹೇಳ್ಕೊಟ್ಟವ್ರೆ ಗುರುಗಳು. ಪ್ರಾಪರ್ಟಿ ಮ್ಯಾಟರ್ ಆಯ್ತು ಕಣ. ನಂದೊಂದು ಪರ್ಸನಲ್ ಸಮಸ್ಯೆ ಇದೆ ಸರ್. ಪರ್ಸನಲ್ ಅಲ್ಲ, ಡಾಕ್ಟರ್ ಅಲ್ಲ ಸರ್ ನಾನು. ಅಂದ್ರೆ ಕದಿಯೋ ಬಗ್ಗೆನೇ ಹೇಳಿ ಸರ್. ಸರ್, ನಾನು ಕದಿಬೇಕು ಅಂತ ಈ ಮಜಾ ಭಾರತಕ್ಕೆ ಬಂದಾಗಿಂದ ಕಾಯ್ತಾನೆ ಇದ್ದೇನೆ ಸರ್. ಅದು ಆಗ್ತೇನೆ ಇಲ್ಲ, ಅದನ್ನ ಹೇಳ್ಕೊಡ್ಬೇಕು ಸರ್. ಏನು ಅಂತ ಹೇಳತ್ತಗೆ ಬೇಗ. ಅದು ಶೀತಲ್ ಅವರ ಹೃದಯ ಕದಿಬೇಕು ಅಂತ ತುಂಬಾ ಕಾಯ್ತಾ ಇದ್ದೀನಿ. ಹೌದಾ? ಅಂದ್ರೆ ಈ ಸಲ ಯಾರು ಹೀರೋಯಿನ್ಗಳು ಬಂದಿಲ್ಲ ಅಂತನಾ? ಗ್ಯಾಪ್ ಅಲ್ಲಿ ಯಾರು ಸಿಗ್ತಾರ ಅವ್ರಿಗೆ ಮೇಡಮ್. ಶೀತಲ ಹೃದಯ ಕರಿತೀಯ ಹಿಂಗೆ ಆದ್ರೂ ಕಳ್ತನ ಮಾಡೋದ್ರಲ್ಲೂ ಇಷ್ಟು ಥೋಪ್ಗಳು, ಇಷ್ಟು ವರ್ಷು ಅಂತ ತೋರ್ಸ್ಕೊಟ್ಟಂತ ನಿಮ್ಮಿಬ್ಬರಿಗೂ ತುಂಬಾ ಜೋರಾಗಿ ಚಪ್ಪಾಳೆನ ಹೊಡಿಬೋದು ಸರ್. ಒಂದ್ ನಿಮಿಷ ಮಂಜಾ, ಗುರುಗಳಿಗೆ ಕಾಣಿಕೆ ಕೊಟ್ಬಿಡ. ಆಯ್ತು, ಎಷ್ಟ್ ಚೆನ್ನಾಗಿ ಕಳ್ತನದ್ ಹೇಳ್ಕೊಟ್ರಿ ಸರ್. ಒಳ್ಳೊಳ್ಳೆ ಟಿಪ್ಸ್. ಥ್ಯಾಂಕ್ ಯು. ಎನಿವೆ ಥ್ಯಾಂಕ್ ಯು ಸರ್. ನಿಮ್ ನಂದೇ ಇದು. ನಾವು ಬರ್ತೀವಿ ಸರ್. ಕಳ್ತನ ಹೇಳ್ಕೊಟ್ಟು ಗುರುಗಳು ಕದಿಯೋದು ಕದಿಲಿಲ್ಲ ಅಂದ್ರೆ ಹೆಂಗೆ? ಯಾವ ಮೈದಲ್ಲಿ ಕದ್ರೆ ನೀವು? 10 ರೂಪಾಯಿ ಇತ್ತು, ಹಂಗೆ ಇದೆ. ಎಲ್ಲ ಹಂಗೆ ಇದೆ ಅಲ್ಲ? ಥ್ಯಾಂಕ್ ಯು. ನಿರಂಜನ್, ನಿನಗೆ ಕೇಶವರ್ಮನ ಸೈನಿಕ ಮಂಜ ಗೊತ್ತಾ? ಮಂಜನ ಯಾರ ಇದು? ಇವನ್ ಎಂತ ಪರಾಕ್ರಮಿ ದೇಶಭಕ್ತ ಅಂದ್ರೆ ಇದು ನಾನು ಹೇಳಿದ್ರೆ ಸರಿ ಇರಲ್ಲ, ಹೀಗಂತ ಇತಿಹಾಸನ ಹೇಳ್ತಾ ಇದೆ. ಅವನ್ ಕತೆ ನಿನಗೆ ಗೊತ್ತಿಲ್ಲ ಅಂತ ನಂಗೆ ಗೊತ್ತು. ನೋಡ್ಕೊಂಡ್ಬೇಡ. ಲೆಟ್ಸ್ ವೆಲ್ಕಮ್ ಅರಳಿ ಕಟ್ಟೆ ಅಂಡ್ ಥಾಮಸ್. ಇವತ್ತಿಗೆ ಸರಿಯಾಗಿ 800 ವರ್ಷಗಳ ಹಿಂದೆ ರೋಮೋಪುರಿಯ ರಾಜ ಕೇಶವವರ್ಮ ಪಕ್ಕದ ರಾಜ್ಯದ ಮೇಲೆ ಯುದ್ಧವನ್ನು ಸಾರಲು ಪಾರಿವಾಳದ ಮೂಲಕ ಸಂದೇಶವನ್ನು ಕಳಿಸಿದಂತೆ. ಆ ಪಾರಿವಾಳ ಪಕ್ಕದ ರಾಜ್ಯದ ಕಡೆ ಹೋಗದೆ ಅವನ ರಾಣಿ ಅಂತಃಪುರದ ಕಡೆ ಹಾರಿ ಹೋಯ್ತಂತೆ. ಆಶ್ಚರ್ಯಗೊಂಡ ರಾಜ ಮಂತ್ರಿಯನ್ನು ಕೇಳಿದನಂತೆ, ಅಲ್ಲ ಮಂತ್ರಿ, ಪಾರಿವಾಳ ಪಕ್ಕದ ರಾಜ್ಯಕ್ಕಲ್ವ ಹಾರಬೇಕಾಗಿದ್ದು, ಇದೇನಿದು ನಮ್ಮ ಕೋಣೆ ಒಳಿಕೆ ಹೋಯ್ತಲ್ಲ ಅಂತ ಕೇಳಿದ್ನಂತೆ. ಆಗ ಮಂತ್ರಿ ಹೇಳಿದನಂತೆ, ಪ್ರಭು ಪ್ರಭು, ಶತ್ರುರಾಜನು ನಿಮ್ಮ ಅಂತಃಪುರದ ಒಳಗೆ ಪಲಂಗವನೇರಿ ನಿಮ್ಮ ಪತ್ನಿಯ ಜೊತೆ ಪಗಡೆಯಾಟವನ್ನಾಡುತ್ತಿರುವ ಎಂದ ತಕ್ಷಣವೇ ಕೇಶವವರ್ಮ ರಾಜನಿಗೆ ವಿಪರೀತ ಕೋಪ ಬಂದು ಯುದ್ಧವನ್ನು ಘೋಷಿಸಿದ. ಸಹಸ್ರಾರು ಸಂಖ್ಯೆಯಲ್ಲಿ ಸೈನಿಕರ ಮಾರಣ ಹೋಮ ನಡೆಯಿ ದೇಶಭಕ್ತಿಯನ್ನೇ ತನ್ನ ಪ್ರಾಣವೆಂದೆನಿಸಿಕೊಂಡಿದ್ದ ವೀರ ಯೋಧನೊಬ್ಬನ ಸಾಹಸಗಾಥೆಯನ್ನು ಮಲಕಲಕವಾಗಿ ಹೇಳಲು ಹೊರಟಿದ್ದೇನೆ. ಬನ್ನಿ. ಕೋಣನಂತ ಮೈಕಟ್ಟು, ಹಂದಿಯಂತೆ ಮೈ ಬಣ್ಣ, ಬಂಡೆ ಆಕಾರದಂತೆ ಮುಖವಿದ್ದರೂ ಯುದ್ಧ ನೀತಿಯಲ್ಲಿ ಪ್ರಚಂಡ, ದೇಶಭಕ್ತಿಯಲ್ಲಿ ಅವನಿಗವನೇ ಸಾಟಿ. ಸಾಟಿನೂ ಇಲ್ಲ, ಪುಟ್ಕೋಸಿನೂ ಇಲ್ಲ, ಯುದ್ಧದಲ್ಲಿ ದುಡ್ಡು ಕೊಡ್ತಾರೆ ಅಂತ ನಿಂತೀನಿ ಅಷ್ಟೇ. ಇತಿಹಾಸ ಹೇಳ್ತಾ ಇದೆ ದೇಶಭಕ್ತಿಯಲ್ಲಿ ಅವನಿಗವನೇ ಸಾಟಿ ಅಂತ. ಆಗ ಭಯಂಕರ ಯುದ್ಧ ಶುರುವಾಯಿತು. ರಣರಂಗ ರಂಗೇರಿತು. ದೇಶ ಪ್ರೇಮವನ್ನೇ ತನ್ನ ಪ್ರಾಣವೆಂದೆನಿಸಿಕೊಂಡಿದ್ದ ಲ್ಯಾಗ್ ಮಂಜ ಮಿಂಚು ಗುಡಿಗೂ ಎದರದೆ ಫಿರಂಗಿ ಗುಂಡಿನಂತೆ ನಿಂತಿದ್ದ.
ಪಿರಂಗಿ ಕಡು ನಾನಲ್ಲ. ಇತಿಹಾಸ ಹೇಳ್ತಾ ಇದೆ, ಚಳಿಗಾಳಿಗೆ ಲೆಕ್ಕಿಸದೆ ಎದೆಗೆದೆ ಕೊಟ್ಟು ಹೋರಾಡಿ ಸೆಸೆದು ನಿಂತಿದ್ದ. ಚಳಿಗೆಲ್ಲ ಮುದುರ್ಕೊಂಡು ಚಡ್ಡಿ ಉದುರ್ತಾ ಇದೆ. ಯಾವಾಗ ಹೇಳಿದ್ದು? ಇತಿಹಾಸ ಹೇಳ್ತಾ ಇದೆ, ಚಡ್ಡಿ ಉದುರ್ತು ಅಂತಂದ. ಕುಂಭದ್ರೋಣ ಮಳೆಯನ್ನೇ ಕೆಂಗಣ್ಣಿನಿಂದ ಚಕ್ಕರಿಸಿ ನೋಡ್ತಿದ್ದ. ಕೆಕ್ಕರ್ಸ್ ನೋಡ್ತಾ ಇದ್ನಂತೆ, ಇಲ್ಲಿ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಕಣಾಲೆ. ಇತಿಹಾಸ ಹೇಳ್ತಾ ಇದೆ, ಈ ರೀತಿ ಮಳೆ ಚಳಿ ಗಾಳಿಗೆ ಯಾವುದಕ್ಕೂ ಲೆಕ್ಕಿಸದೆ ಪ್ರಕೃತಿಗೆ ಸವಾಲೆಸೆದು ಸಜ್ಜಾದ. ಆಗ ಭಯಂಕರವಾದ ಯುದ್ಧ ಶುರುವಾಯಿತು. ರಣರಂಗ ರಂಗೇರಿತು. ಶತ್ರುವಿನ ಸೈನಿಕನ ಎದುರು ಲ್ಯಾಗ್ ಮಂಜನ ಮುಖಾಮುಖಿ, ಫೇಸ್ ಟು ಫೇಸ್. ನೋಡಕ್ ನಿಜವಾದ ಸೈನಿಕ ಇದ್ದಂಗ ಅವನೇ. ನಾನೇ ಡಮ್ಮಿ ಪೀಸು. ಹೇಗಾದ್ರೂ ಮಾಡಿ ಇವನ್ನ ಬಾಯಿಂದನೇ ಹೊಡೆದು ಕಳಿಸ್ಬೇಕು. ಲೇ, ಪ್ರಾಣದ ಮೇಲೆ ಆಸೆ ಇದ್ರೆ ಸುಮ್ಮನೆ ಹೋಗ್ತಾ ಇರು. ನಾನ್ಯಾಕೆ ಹೋಗ್ಲಿ? ಬೇಕು ಅಂದ್ರೆ ನೀನೇ ಹೋಗು. ಅಬ್ಬ, ಸದ್ಯಕ್ಕೆ ನನ್ನೇ ಹೋಗು ಅಂತ. ಎಲ್ಗೋ ಹೋಗ್ತಿದ್ಯಾ? ಲಡಕ್ ಮಾಡೋಣ ಬಾರು. ಬೇಡ ಕಣ, ಬೇಡ. ಇವಾಗ ಯಾರು ಏನ್ ಕೊಡ್ತಿದಾರೆ ನಿನಗೆ ಬೇಡ ಅನ್ನಕ್ಕೆ? ಬೇಡ, ನಾನು ಸರಿ ಇಲ್ಲ. ನಾನು ಕಿತ್ತೋದವನೇ. ನನ್ನ ನೋಡಿದ್ರೆ ಅಳೋ ಮಗು ಬಾಯಿ ಮುಚ್ಕೊಳುತ್ತೆ. ನನ್ನ ನೋಡಿದ್ರೆ ಅಳೋ ಮಗು ಒಂದ್ ಕೈಲಿ ಬಾಯಿ ಮುಚ್ಕೊಂಡು ಇನ್ನೊಂದು ಕೈಲಿ ಅವ್ರ ಅಮ್ಮನ ಬಾಯಿ ಮುಚ್ಚುತ್ತೆ. ನಾನು ಒಂದು ಕಲ್ಲಲ್ಲಿ 4 ಅಕ್ಕಿ ಹೊಡಿತೀನಿ. ನಾನು ಅರ್ಧ ಕಲ್ಲಲ್ಲಿ 8 ಅಕ್ಕಿ ಹೊಡಿತೀನಿ. ನಾನಿಂತ ಯುದ್ಧ ಎಷ್ಟು ನೋಡಿಲ್ಲ. ನಾನಿಂತ ಯುದ್ಧ ಎಷ್ಟು ಮಾಡಿಲ್ಲ. ಮಾಡಿಲ್ವಾ? ಹಂಗಾರೆ ಇಲ್ಲೇ ಯಾಕೆ ಬಂದೆ? ಹೋಗಲೇ. ನಾನ್ ನೋಡಕ್ ಕಾಮಿಡಿ ಪೀಸ್ ತರ ಇರ್ಬೋದು, ಹತ್ರ ಬಂದ್ರೆ ಟೆರರೇ. ಗೊತ್ತು ಕಣ, ನಿನಗ್ ಕೋಪ ಬಂದಿದೆ ಅಂತ ಗೊತ್ತು. ನನಗ್ ಕೋಪ ಬರಕ್ಕಿನ್ನ ಮುಂಚೆ ಹೋಯ್ತಾ ಇರಲೇ. ಲೇ, ನಾನ್ ಸೀರಿಯಸ್ ಆಗಿ ಡೈಲಾಗ್ ಹೇಳ್ತಾ ಇದ್ರೆ ತಮಾಷೆ ಮಾಡ್ತೀಯನ? ಏನೋ ಕುಡಿತಿದ್ಯಾ? ಬಿಸ್ನೀರು. ಯಾಕೋ? ಒಳಗಡೆ ಮಲಗಿರೋ ಸಿಂಹನ ಬಿಸ್ನೀರು ಹಾಕಿ ಬಡ್ದೆ ಬುಸ್ತಾ ಇದ್ದೀನಿ. ಕೆಮ್ತಾನೆ ಇಲ್ಲ? ಯಾಕೆ ಕೆಮ್ತಿದ್ಯಾ? ಇದು ಕೆಮ್ಮಲ್ಲ ಕಣ, ಗರ್ಜನೆ. ನಾನು ಒಬ್ನೇ ಬಂದ್ರೆ 20 ಜನ ನೋಡಿತೀನಿ. ಗುಂಪಾಗ್ ಬಂದ್ರೆ 10 ಜನ ನೋಡಿತೀನಿ. ಯಾರು ಬರ್ಲಿಲ್ಲ ಅಂದ್ರೆ ಕತ್ತಿ ಮಾಸ್ಕೊಂಡು ಕೂತಿರ್ತೀನಿ. ಆಕ್ಷನ್ ಸೀನ್ ಅಲ್ಲಿ ಡೈಲಾಗ್ ಎಲ್ಲ ಇರಬಾರ್ದು ಕಣ. 1 2 3. ಏನು 1 2 3 ಎಣಿಸ್ತಿದ್ಯಾ? 3 ಆದ್ಮೇಲೆ ಹೀರೋ ತರ ಹೊಡಿತೀಯಾ? ನಾನು ಹೇಳಿದ್ನಾ ನೀನ್ ಎಷ್ಟು ಆಟ ಹೊಡಿತೀಯ ತಡಿಯೋಣ ಅಂತ ಲೆಕ್ಕ ಆಗ್ತಾ ಇದ್ದ ಅಷ್ಟೇ. ನೀನ್ ಹೊಡ್ಕ. ಸೈನಿಕನ ವರ್ತನೆಯಿಂದ ರೊಚ್ಚಿಗೆದ್ದ ಲ್ಯಾಗ್ ಮಂಜ 80 kg ಇರುವ ಗದೆಯನ್ನು ಒಂದೇ ಕೈಯಲ್ಲಿ ಎತ್ತಿ ಯುದ್ಧಕ್ಕೆ ಸಿದ್ಧನಾದ. ಇದು 80 kg ಇಲ್ಲ ಕಣ, 1.5 kg ಆಯ್ತು ಅಷ್ಟೇ. ಇತಿಹಾಸ ಹೇಳ್ತಾ ಇದೆ ಅವನು 80 kg ಗದ್ದೆಲೆ ಹೊಡೆದಾಡ್ದ ಅಂತ. ನಿನ್ನ ಹತ್ರ ಗದೆ ಇಲ್ವಾ? ಪ್ರಾಪರ್ಟಿ ಅವ್ರು ಇದನ್ನೇ ಕೊಟ್ಟಿದ್ದಾರೆ. ಸರಿ ಬಿಡು, ನಾನೇ ಕತ್ತಿ ತೆಗಿತೀನಿ.
ಒಂದ್ ನಿಮಿಷ. ಪಡ ಪಡ ಪಿಡಿಯುತ್ತ ಕತ್ತಿಯ ನಿಡಿದು ಯುದ್ಧ ಭೂಮಿಯಲ್ಲಿ ನಿಂತ ಲ್ಯಾಗ್ ಮಂಜ ನಿಂತ. ನನ್ನ ಬಿಟ್ಬಿಡು. ನಂದು ಬರೋ ಡೈಲಾಗು ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ಕಣೋ, ಒಳಗಡೆ ಏನು ಇಲ್ಲ. ಈ ಲ್ಯಾಗ್ ಮಂಜನ್ಗೆ ಏಟ್ ಬಿದ್ರೆ ಸೊತ್ತೋಯ್ತಾನೆ ಕಣೋ. ಲ್ಯಾಗ್ ಮಂಜ ಯಾರು? ನಾನೇ ಕಣ. ತನ್ನ ಪರಾಕ್ರಮದಿಂದ ಸೈನಿಕನ ಸೆದೆಬಡಿದ ಲ್ಯಾಗ್ ಮಂಜ ಶತ್ರುವಿನ ಸೇನೆ ಕಡೆ ಮುಖ ಮಾಡಿ ಜೋರಾಗಿ ಕೂಗಿ ಹೇಳಿದ, ಒಬ್ಬೊಬ್ಬರಾಗಿ ಕಳಿಸಬೇಡ ಶೇರ್ ಖಾನ್, ಒಟ್ಟೊಟ್ಟಿಗೆ ಕಳಿಸು. ಇಲ್ಲೊಬ್ಬರು ನೋಡಿ ಯಾಕೆ ನಾಲ್ಗೆ ಆಚೆ ಬರ್ತಾ ಇದೆ, ಒಟ್ಟೊಟ್ಟಿಗೆ ಕಳ್ಸು ಅಂತ. ಇತಿಹಾಸ ಹೇಳ್ತಾ ಇದೆ, ಶೇರ್ ಖಾನ್ 100 ಜನ ಬೇಕಾದ್ರೆ ಕಳಿಸು, ಆದ್ರೆ ಅದಕ್ಕಿಂತ ಕಮ್ಮಿ ಮಾತ್ರ ಕಳಿಸ್ಬೇಡ ಅಂತ. ಬೇಡ ಕಣ, ಬೇಡ. ಬೇಡ ಕಣ, ಅಳ್ತೀನಿ. ಬೇಡ ಕಣ. ಇವನೇನಾ ಎಷ್ಟೇಟ್ ಹೊಡೆದ್ರು ರಿಯಾಕ್ಟೇ ಮಾಡ್ತಿಲ್ಲ. ನಾ ಎಲ್ಲ ಬಾಹುಬಲಿ ಅನ್ಕೊಂಡೆ. ಇದ್ಯಾವುದೋ ಬೀದಿಲಿ ಯುದ್ಧವು ಶುರುವಾಯಿತು. ಒಂದು 25 75 95 99 ನಿನ್ನ ಆಸೆಯನ್ನು ಈಡೇರಿಸಿಕೊಳ್ಳಕ್ಕೆ ಮತ್ತೆ ಹುಟ್ಟಿ ಬಂದು ಮಜಾ ಭಾರತ ಮಾಡ್ತೀಯ ಕಣೋ. ಆಗ ಸಖಿಮಣಿಯರು ಬಂದು ಯುದ್ಧದಲ್ಲಿ ಗಾಯ ಆದವರಿಗೆ ಔಷಧಿಯನ್ನು ಹಚ್ಚುವರು. ಬಂಗಾರಿ, ಇದುವರೆಗೂ ನಾನು ಯುದ್ಧ ಭೂಮಿಯಲ್ಲಿ ಒಬ್ಬ ಗಂಡಸನ್ನು ನೋಡೇ ಇಲ್ಲ ಕಣೆ. ಹೌದಾ? ಎಲ್ಲರೂ ಬರೀ ಬೆನ್ನಿಗೆ ತಿನ್ನೋರೆ, ಎದೆಗೆ ತಿನ್ನೋ ಒಬ್ಬ ವೀರನ್ ನೋಡಿದ್ರು ನನ್ನ ಮನಸ್ಸನ್ನೇ ಕೊಟ್ಬಿಡ್ತೀನಿ. ನಾನು ಅಷ್ಟೇ ಸಿಂಗಾರಿ. ಓ ಮೈ ಗಾಡ್, ಹಿ ಇಸ್ ಸೋ ಗ್ರೇಟ್. ಎದೆಗೆ ಏಟು ತಿಂದ ಏಕೈಕ ಗಂಡು ಹುಲಿ. ಐ ಲವ್ ಹಿಮ್ ಟೂ. ರಾಜ, ನಾನಿಬ್ರು ಡೇಟಿಂಗ್ ಹೋಗೋಣವಾ? ಬಂದ್ಬಿಡೆ ಸುಬ್ಬಿ ಕುಳ್ಮಿಂಟಿ, ನೀನ್ ಅವನ ಜೊತೆ ಡೇಟಿಂಗ್ ಹೋಗೋದಕ್ಕೆ 3 ಅಡಿ ಏಣಿ ಹಾಕೊಂಡು ನಿಂತ್ಕೊಂಡ್ರು ಆಗೋದಿಲ್ಲ. ಸುಮ್ಮನೆ ದೊಡ್ಡ ಮಿಂಟಿ, ನೀನ್ ವೇಟ್ಕೋ ಅವ್ನ್ ವೇಟ್ಕೋ ಮ್ಯಾಚ್ ಆಗಲ್ಲ. ಬೇಡ ಬಿಡೆ, ಲೈನ್ ಹಾಕೊಂಡು ಮ್ಯಾಚ್ ನ ಫಾಲೋಯಿಂಗ್ ಮಾಡ್ಕೊಳ್ತೀನಿ. ಕೊಚ್ಚಲ್ ಬಿದ್ದಿರೋ ಕಾಡಂದಿ, ನೀರಲ್ಲಿ ಬಿದ್ದಿರೋ ನೀರಾನೆ. ಮೊನ್ನೆ ತಾನೇ ಝೂ ಇಂದ ಒಂದ್ ಕರಡಿ ತಪ್ಪಿಸ್ಕೊಂಡು ಹೋಗಿದೆ ಅಂತಿದ್ರು, ಇಲ್ಲೇ ಬಂದಿರ್ಬೋದು. ಮೈಸೂರು ಅಂಬಾರಿಗೆ ಹೊರಕ್ಕೆ ಆನೆ ಇಲ್ವಂತೆ, ಹೋಗೆ ಹೋಗ್ತೀನಿ ಬಿಡೆ, ಜೊತೆಗೆ ಇವನು ಕರ್ಕೊಂಡು ಹೋಗ್ತೀನಿ. ನಿನಗೇನೆ? ಬೇಡ ಕಡೆ, ಪರ್ಚು ಬಿಡ್ತೀನಿ, ಪರ್ಚು ಬಿಡ್ತೀನಿ, ಪರ್ಚು ಬಿಡ್ತೀನಿ, ಪರ್ಚು ಬಿಡ್ತೀನಿ. ಈಗ ಸರಿ ಆಯ್ತಾ? ರಣವಿಕ್ರಮ, ನಿನ್ ಗಾಯಕ್ಕೆ ಮುತ್ತು ಕೊಟ್ಟು ಮುಲಾಮ್ ಹಾಕಿ ಮಸಾಜ್ ಮಾಡ್ಲಾ? ಚೂಪಾಗಿ ಚುಚ್ಚಿರೋ ಜಾಗಕ್ಕೆ ಚುಮ್ಸಿ ಗುಣಪಡಿಸ್ಲಾ? ಇಷ್ಟು ದಿನ ಮಕರಂದ ಇರಕ್ಕೆ ಒಂದು ಸಿಕ್ಕಿದ್ರೆ ಸಾಕು ಅಂತ ಇದ್ದೆ, ಈಗ ಹೂವಿನ ತೋಟನೇ ಸಿಕ್ಬಿಟ್ಟಿದೆ. ಕಮಾನ್ ಡಾರ್ಲಿಂಗ್ಸ್. ಹುಡುಗಿಯರು ಮಸಾಜ್ ಮಾಡ್ತೀನಿ ಅಂತ ಬಂದರು. ಹುಡುಗಿಯರ ಆಸೆಗಳನ್ನು ನಿರಾಕರಿಸಿ ಯುದ್ಧವನ್ನು ಮುಂದುವರಿಸಿದ. ಇದೊಂದಕ್ಕಾದ್ರೂ ಬಿಡು, ಮುದ್ದು ಮಾಡಕ್ ಹೋಗ್ತಾ ಇದ್ದೀನಿ, ಯುದ್ಧ ಮಾಡು ಅಂತೆ. ಲೇ, ಅವತ್ತು ನಾನು ಆಕ್ಚುಲಿ ಹುಡುಗಿಯರ ಜೊತೆ ಹೋಗಿದ್ದೆ ಕಣೋ. ಇತಿಹಾಸ ಹೇಳ್ತಾ ಇದೆ, ದೇಶದ ಮೇಲಿರೋ ಅಪಾರ ಭಕ್ತಿಯಿಂದ ಹುಡುಗಿಯರ ಆಸೆಗಳನ್ನೇ ನಿರಾಕರಿಸಿ ದೂರ ಸರಿದ ಅಂತ. ನಾನ್ ದೂರ ಸರಿಯಲ್ಲ ಕಣ್ರೆ. ದೇಶಭಕ್ತಿಯಿಂದ, ಕರ್ತವ್ಯ ನಿಷ್ಠೆಯಿಂದ, ರಾಜನ ಮೇಲಿರುವ ಗೌರವದಿಂದ ಯುದ್ಧವನ್ನು ಮುಂದುವರಿಸಿದ ಲ್ಯಾಗ್ ಮಂಜ ಒಂದ್ಸರಿ ಇಷ್ಟಿಗಿಷ್ಟಿ ಅಂದ್ರೆ ಅಷ್ಟೇ.
ಕಮಾನ್ ಡಾರ್ಲಿಂಗ್ಸ್, ಇನ್ನು ಮೇಲೆ ಶಿವರಾತ್ರಿನೇ. ದೇಶಭಕ್ತಿಯಿಂದ ನನ್ಗನ್ಸುತ್ತೆ ಇತಿಹಾಸದಲ್ಲಿ ಅರ್ಧ ಸುಳ್ಳು ಅರ್ಧ ಸತ್ಯ ಅಂತ. ನಿರಂಜನ್, ಇತಿಹಾಸ ಏನ್ ಹೇಳ್ತಾ ಇದೆ? ಏನ್ ಹೇಳತ್ತೋ ನಂಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಇತಿಹಾಸ ಅಲ್ಲಿ 2 ಹೆಣ್ಮಕ್ಳು 1 ಗಂಡು ಒಂದು ಏನೋ ಹೇಳ್ತಾ ಇದೆ. ಇತಿಹಾಸ ಹೇಳ್ತಾ ಇದೆ ಸದ್ಯಕ್ಕೆ ಪ್ರಾಪರ್ಟಿ ಇಟ್ಬಿಟ್ಟು ಹೋಗಿ ಅಂತ. ಓಕೆ ಇವನೇ ಏನ್ ಮಾಡ್ದೆ ಒಳಗ್ ನೀನು? ಏನು ಮಾಡಿಲ್ಲ. ಆದ್ರೂ ಎಲ್ಲಮ್ಮ ಇನ್ನು ಬೇಲೂರು ಶಿಲಾಬಾಲೆ ಪಾಪ ಕೆತ್ತನೆ ಮಾಡೋನು ಒಂದು ಮೋಸ್ಟ್ಲಿ 1-2 ವರ್ಷ ತಗೊಂಡು ಅಜಂತ ಎಲ್ಲೋರ ಚಿತ್ತಾರೆ ಶಿಲೆ. ಅಯ್ಯೋ ಬಿಡಮ್ಮ. ಆದ್ರೂ ಇಂಥ ಒಂದು ಅದ್ಭುತವಾದ ಪೇಂಟಿಂಗ್ ಬಗ್ಗೆ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಕೇಳ. ನಾರಾಯಣ್ ಸರ್ ಏನ್ ಅನಿಸ್ತು ಸರ್ ಈ ಪೇಂಟಿಂಗ್? ಎಕ್ಸ್ಟ್ರಾಡಿನರಿ ಇತ್ತು. ಈ ಸೃಷ್ಟಿಯ ಕಲ್ಪನೆ ಅದ್ಭುತವಾಗಿದೆ. ಯಾರು ವೆಂಕಟ್ ಅಂಡ್ ನವೀನ್, ಎಕ್ಸ್ಟ್ರಾಡಿನರಿ ನಿಮ್ಮ ಕಲ್ಪನೆ. ಮಿಷಿನ್ ಮಂಜಾ, ನಿನ್ನ ಕ್ಯಾರೆಕ್ಟ್ರೇ ನಂಗೆ ನಗು ಬಂದ್ಬಿಡ್ತು. ಎಷ್ಟು ಚೆನ್ನಾಗಿದೆ ನಿನ್ನ ಪಾತ್ರ. ಆಮೇಲೆ ಆರ್ಟ್ ಡೈರೆಕ್ಟ್ರು ನಂಗೆ ಫಸ್ಟ್ ತುಂಬ ಕಣ್ಣಿಗೆ ರಾಚಿದ್ದು ಆ ಕಲಾ ನಿರ್ದೇಶಕರು. ಅವರು ಸೆಟ್ ಮಾಡಿರ್ತಕ್ಕಂಥ ಎಲ್ಲ ಪ್ರಾಪರ್ಟಿಗಳು, ಆಮೇಲೆ ಎಲ್ಲ ಈ 3 ಪಾತ್ರಗಳು ಮಂಜಾ ಅಂಡ್ ಬಸು, ಜಗದೀಶ್, ನೀವು ಸ್ವಲ್ಪ ಬಂದರೂ ಕೂಡ ಎಕ್ಸ್ಟ್ರಾಡಿನರಿ ಎಂಟರ್ಟೈನ್ ಮಾಡಿದ್ರಿ. ಭಾಳ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರಿ. ಒಟ್ಟಲ್ಲಿ ಮನರಂಜನೆಗೆ ಫುಲ್ ಮೀಲ್ಸ್ ಊಟ ತುಂಬ ಚೆನ್ನಾಗಿತ್ತು. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಒನ್ಸ್ ಅಗೇನ್ ಥ್ಯಾಂಕ್ಸ್ ವೆಂಕಟ್ ಅಂಡ್ ನವೀನ್. ಗುಡ್ ಲಕ್. ಶ್ರುತಿ ಮೇಡಮ್, ನಾವು ಸ್ಕೂಲ್ ಟೈಮಲ್ಲಿ ಇತಿಹಾಸನ ಓದಿದ್ದೀವಿ, ಆದರೆ ಇಬ್ಬರು ಸಖಿಯರಿಗೋಸ್ಕರ ರಾಜ ಯುದ್ಧನೇ ಬಿಟ್ಬಿಟ್ಟು ಹೋಗ್ತಾನೆ ಅನ್ನೋ ಒಂದು ಕಲ್ಪನೆ ನನಗೆ ದೇವರಾಣೆ ಇರಲಿಲ್ಲಪ್ಪ. ಅಲ್ಲ, ನೀನು ಯುದ್ಧ ಬಿಟ್ಬಿಟ್ಟು ಹೋಗೋದಿರಲಿ, ಸಖಿಯರ್ ಬಂದ ತಕ್ಷಣ ಅವನ ಬತ್ತಳಿಕೆ, ಅವನ ಬಿಲ್ಲು ಬಾಣ ಎಲ್ಲ ನೇತಾಡ್ತಿದ್ವು ಹಿಂದೆ. ಆಯ್ತಪ್ಪ, ಇಬ್ಬರು ಹುಡುಗಿರಿದ್ರು, ಬಲಗಡೆ ಎಡಗಡೆ ಚುಚ್ಕೊಂಡೆ. 3ನೇವಳು ಬಂದಿದ್ರೆ ಒಟ್ಟಿನಲ್ಲಿ ತುಂಬ ಮಜಾ ಬಂತು. 3 ಜನರನ್ನ ನಾನಿಲ್ಲಿ ಶ್ಲಾಘಿಸಲೇಬೇಕು. ಒಂದು ನಮ್ಮ ಲ್ಯಾಗ್ ಮಂಜಾ, ಆರ್ಟ್ ಡೈರೆಕ್ಟರ್ ಮತ್ತೆ ವೆಂಕಟ್. ಸೂಪರ್ ಜಾಬ್, ಸಖತ್ ಮಜಾ ಇತ್ತು. ಐ ಎಂಜಾಯ್ಡ್ ಇಟ್. ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಅವಿನಾಶ್ ಸರ್, ಕೆಲವು ದೊಡ್ಡ ಫಿಲಾಸಫಿ ಕೂಡ ಹೇಳಿದ್ರು ಇದರಲ್ಲಿ. ಯಾವ ಯುದ್ಧ ಆದ್ರೇನು ಅವಸರ ಆದಾಗ ಎಲ್ಲ ಮರ್ತ ತುಂಬಾ ಚೆನ್ನಾಗಿತ್ತು. ಸಖೀರು ನಿಜವಾಗ್ಲೂ ನಂಗೆ ಇಷ್ಟ ಆಗಿದ್ದು ಇಬ್ಬರು ಸಖೀರು. ಬಹಳ ಚೆನ್ನಾಗಿ ಮಾಡಿದ್ರಿ, ಬಹಳ ಖುಷಿ ಆಯ್ತು. ಸೆಟ್ ವರ್ಕ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ರಿ. ಇಟ್ ವಾಸ್ ಅ ವೆರಿ ನೈಸ್ ಶೋ. ಕಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್. ಎಸ್ ರೂಪೇಶ್, ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯ್ತು. ಆ್ಯಕ್ಚುಲಿ ಮನೇಲಿ ಡೈಲಿ ನೋಡ್ತೀವಿ ನಾವು, ಬಟ್ ಈ ಲೈವ್ ಅಟ್ಮಾಸ್ಫಿಯರಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಯಾರಿಗೋಸ್ಕರ ಯುದ್ಧ ಮಾಡದೇ ಇದ್ರು ಎಂಡಲ್ಲಿ ಹುಡುಗಿಗೋಸ್ಕರ ಯುದ್ಧ ಮಾಡ್ತೀರಾ ಅಂತ ಸೂಪರ್ ಆಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು. ಓಕೆ, ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ನಮಗೆ ಸದ್ಯಕ್ಕೆ ಬಂದಿರೋಂಥ ಮಾಹಿತಿ ಪ್ರಕಾರ ರೂಪೇಶ್ ಇಸ್ ಅ ವೆರಿ ಗುಡ್ ಡ್ಯಾನ್ಸರ್. ಸೊ ಹಾಗಾಗಿ ನಿಮಗೋಸ್ಕರ ದೂರದ ಜಪಾನಿಂದ ಕರ್ಸಿರ್ತಕ್ಕಂಥ 2 ಸಖಿಯರಿದ್ದಾರೆ ಇಲ್ಲಿ. ಸೊ ಇವ್ರ ಜೊತೆ ಯಾಕೆ ಒಂದು ಡ್ಯಾನ್ಸ್ ಆಗಬಾರ್ದು? ಖಂಡಿತ, ನೀವು ಇದ್ರೆ ಮಾಡ್ಬೋದು. ಓಕೆ, ಎಸ್ ರೂಪೇಶ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ಇವಾಗ ಕಿರೀಟ ಯಾರಿಗೆ ಅಂತ ಹೇಳಿ ಫುಲ್ ಡಿಸ್ಕಷನ್ ಆಗ್ತಾ ಇದೆ. ನಮ್ಮ ಜಡ್ಜಸ್ ತುಂಬಾನೇ ಡೀಪ್ ಡಿಸ್ಕಷನ್ ಅಲ್ಲಿ ತೊಡಗಿದ್ದಾರೆ. ರೆಡಿ, 1 2 3 ಶಿವ. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯಲು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡವ್ರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ, 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ನಿಶ್ಶಬ್ದ 2 ಚಿತ್ರತಂಡ ಇತ್ತು. ಅವಿನಾಶ್ ಸರ್ ಇದ್ರು, ಹಾಗೆ ರೂಪೇಶ್. ದಯವಿಟ್ಟು ಇಬ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಎಲ್ಲನಲ್ಲಿ ದಾಡಿ ಮಜಾ ಮಾಡುವ, ಚಿಂತೆಗೆಲ್ಲ ಟಾಟ ಹೇಳುವ. ಆ್ಯಕ್ಚುಲಿ ಇದು ನಿಶ್ಶಬ್ದ ಅಂದರೆ ಆ ಸಿನಿಮಾ ಜನರಿಗೆ ನೋಡುವಾಗ ಗೊತ್ತಾಗುತ್ತೆ. ಯಾಕಂದರೆ ಇಡೀ ಸಿನಿಮಾ ಒಂದು ನಿಶ್ಶಬ್ದವಾಗಿರುತ್ತೆ. ಡೈಲಾಗ್ ಇದೆಲ್ಲ ಸರ್, ಮಾತು ಕಡಿಮೆ, ಸ್ವಲ್ಪ ಅದರಲ್ಲಿ ವರ್ಕ್ ಜಾಸ್ತಿ ಇದೆ, ಅದರಿಂದ ಆ್ಯಕ್ಷನ್ ಜಾಸ್ತಿ ಇದೆ. ನಮ್ಮ ಅವಿನಾಶ್ ಸರ್ ಮತ್ತು ರೂಪೇಶ್ ಶೆಟ್ಟಿ ಅವರು ಉತ್ತಮವಾದ ಒಂದು ನಟನೆ ಮಾಡಿದ್ದಾರೆ. ರೂಪೇಶ್, ಹೇಗೆ ಅನಿಸ್ತು ಆರ್ಜೆಯಿಂದ ಇವಾಗ ನಿಶ್ಶಬ್ದ ಹೇಗೆ ಅನಿಸ್ತು? ಇಲ್ಲ, ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನಿಶ್ಶಬ್ದ 2 ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇಂಥ ಒಬ್ಬ 800ನೇ ಸಿನಿಮಾ ಅವ್ರದ್ದು. ಸೊ ಅಷ್ಟು ಸಿನಿಮಾ ಮಾಡಿರೋ ಅಂಥವ್ರ ಪ್ರತಿ ಸೀನಲ್ಲೂ ಅವರು ಹೇಳ್ತಾ ಇದ್ರು, ಅಂದರೆ ಅವ್ರು ಬ್ಲೈಂಡ್ ಕ್ಯಾರೆಕ್ಟರ್ ಅವ್ರದ್ದು. ಸೊ ನೀವು ಫೀಲ್ ಮಾಡು ನಿಜವಾಗ್ಲೂ ಹೆಂಗಿರುತ್ತೆ ಫೀಲ್ ಮಾಡು ಅಂತ ಪ್ರತಿಯೊಂದು ಸ್ಟೆಪ್ಪಲ್ಲೂ ನನಗೆ ಒಂದು ಟೀಚರ್ ಅಂತಲೇ ಹೇಳ್ಬೋದು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಪಾತ್ರ ಬಹಳ ಹೊಸದು ಅನ್ನಿಸ್ತು.
ಯಾಕೆಂದ್ರೆ ಒಂದು ಅವನ್ ಕುರುಡ, ಯಾವಾಗಲೂ ಕುರುಡರು ಮುಗ್ಧರಾಗಿರ್ತಾರೆ, ಒಂದು ರೀತಿಯಲ್ಲಿ ಒಳ್ಳೆಯವರೇ. ಆದ್ರೆ ಈ ಕುರುಡ ತುಂಬಾ ಕೆಟ್ಟವನು. ಬಟ್ ನಮ್ಮ ಮಜಾ ಭಾರತ ಹೇಗೆ ಅನ್ನಿಸ್ತು ಸರ್? ಇವತ್ತು ಟೆಲಿವಿಷನ್ ನಲ್ಲಿ ಈ ಹುಡುಗರುಗಳಿಗೆ ತುಂಬಾ ಆಪರ್ಚುನಿಟಿ ಸಿಗ್ತಾ ಇದೆ. ಅಂಡ್ ಸಿನಿಮಾ ರಂಗಕ್ಕೆ ಬಹಳ ಹೆಲ್ಪ್ ಆಗುತ್ತೆ, ಯಾಕೆಂದ್ರೆ ಹೊಸ ಹೊಸ ಕಲಾವಿದರು ಬರ್ತಾರೆ. ಇಟ್ ಬಿಕಮ್ಸ್ ಮೋರ್ ಕಾಂಪಿಟೇಟಿವ್. ತುಂಬಾ ಖುಷಿ ಆಗುತ್ತೆ. ಅಂಡ್ ಟ್ಯಾಲೆಂಟ್ ನೋಡಿದಾಗ ನಾವುಗಳು ಕಲಿಯೋದು ತುಂಬಾ ಇರುತ್ತೆ. ಇವತ್ತು ಶಿವು, ಸೃಷ್ಟಿ ಅವನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ನಾವೆಲ್ಲ ಹೆಂಗೋ ತಳ್ಕೊಂಡ್ ಬಂದ್ಬಿಟ್ಟು ಇವತ್ತಿದ್ದಿದ್ರೆ ನಾವೆಲ್ಲ ಬರ್ತಿದ್ವೋ ಇಲ್ವೋ ಈ ಸಿನಿಮಾಕ್ಕೆ ಅಂತ ಆಶ್ಚರ್ಯ ಆಗುತ್ತೆ. ಅಷ್ಟು ಅದ್ಭುತವಾದ ಟ್ಯಾಲೆಂಟ್. ಇಟ್ಸ್ ಅ ಗ್ರೇಟ್ ಪ್ಲಾಟ್ಫಾರ್ಮ್ ಫಾರ್ ಫ್ರೆಶ್ ಟ್ಯಾಲೆಂಟ್ಸ್. ಅಮೇಜಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾ ಹೆಸರಲ್ಲಿ ಮಾತ್ರ ನಿಶಬ್ದ ಇದೆ, ಬಟ್ ಸಿನಿಮಾ ನಿಜವಾಗ್ಲೂ ಸಿಕ್ಕಾಪಟ್ಟೆ ಶಬ್ದ ಮಾಡ್ಲಿ, ಶತದಿನೋತ್ಸವನ ಆಚರಿಸ್ಲಿ, ಇನ್ನು ಏನೇನೋ ಸಾಧ್ಯ ಇದೆಯೋ ಎಲ್ಲದನ್ನೂ ಮಾಡ್ಲಿ ಅಂತ ನಮ್ಮ ವೇದಿಕೆ ಮುಖಾಂತರ ನಾವು ಕೇಳ್ಕೊತಾ ಎಂದಿನಂತೆ ನನ್ನ ಮುತ್ತಿನಂತ ಮಾತುಗಳನ್ನ ಕೇಳೋದಕ್ಕೆ ಕಾಯ್ತಾರಂತ ಪ್ರೇಕ್ಷಕರಿಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಆತರಕ್ಕೆ ಮಾಡಿದಂಥ ಅಡುಗೆ ರುಚಿ ಜಾಸ್ತಿ, ನಿರೀಕ್ಷೆ ಇಲ್ಲದೆ ಇರೋ ಪ್ರೀತಿ ಪವರ್ ಜಾಸ್ತಿ. ಸೊ ಎಲ್ರೂ ಲವ್ ಮಾಡ್ತಾ ಇರಿ, ಸಾಧ್ಯ ಆದಷ್ಟು ನಿಮ್ಮ ಹೆಂಡತಿನ ಜಾಸ್ತಿ ಲವ್ ಮಾಡಿ, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ತಾ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.